ಹಾಯ್ ಗೈಸ್, ನಮ್ಮ ಒಂದು ಈ ಕರ್ನಾಟಕ ಇತಿಹಾಸ ಚಾಪ್ಟರ್ ವೈಸ್ ಏನ್ ನಡೀತಿದೆ ಅದರಲ್ಲಿ ಇವತ್ತಿನ ಒಂದು ನಮ್ಮ ಒಂದು ಟಾಪಿಕ್ ಯಾವ್ದಂದ್ರೆ ವಿಜಯಪುರದ ಆದಿಲ್ ಶಾಹಿಗಳು. ವಿಜಯಪುರ ಅಂತ ಅನ್ಬೋದು ಅಥವಾ ಬಿಜಾಪುರ ಅಂತ ಕೂಡ ಕರಿತಾರೆ ನೋಡ್ರಿ. ಇಲ್ಲಿ ಕಂಡು ಬರುವಂತ ಆದಿಲ್ ಶಾಹಿಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನೋಡಿ 20ಕ್ಕಿಂತ ಆಗಿ ಅಂದ್ರೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಸೇರಿಸಲಾಗಿದೆ. ಟೋಟಲ್ ಆಗಿ ಇವತ್ತಿನ ಒಂದು ಪ್ರಮುಖ ಪ್ರಶ್ನೆಗಳು ಎಷ್ಟಿದಾವೆ ಅಂದ್ರೆ 30 ಪ್ರಶ್ನೆಗಳಿದ್ದಾವ. ಕೊನೆವರೆಗೂ ಈ ಒಂದು ವಿಡಿಯೋ ನೋಡಿಕೊಳ್ಳಿ ಸ್ನೇಹಿತರೆ, ನಿಮಗೆ ಎಕ್ಸಾಮ್ಗೆ ಸಹಕಾರಿ ಆಗ್ತದ. ಕ್ವಿಕ್ ರಿವಿಷನ್ ಕೂಡ ಆದಂಗ ಆಗ್ತದ ನೋಡ್ರಿ. ಹೇಳಿಕೆ ರೂಪದ ಪ್ರಶ್ನೆಗಳಿದ್ದಾವೆ ಎಲ್ಲಸ್ ಕೂಡ, ಜೊತೆಲಿ ಒಂದಿಸಿ ಬರೀರಿ ಮತ್ತು ಓಲ್ಡ್ ಕ್ವಶನ್ ಕೂಡ ಇದ್ದಾವ. ತಪ್ಪದೆ ಮಿಸ್ ಮಾಡದೆ ಕೊನೆವರೆಗೂ ನೋಡ್ರಿ. ಮೊದಲ ಒಂದು ಹೇಳಿಕೆ ಬಂದಿದೆ ನೋಡಿ. ಮೊದಲನೇ ಹೇಳಿಕೆ, ಯೂಸುಫ್ ಆದಿಲ್ ಖಾನ್ ವಿಜಯಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದೇನಪ್ಪಾ ಅಂತಂದ್ರೆ ಹೇಳಿಕೆ ಸರಿಯಾಗಿದೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ, ಇವನು ಬಹುಮನಿ ಸುಲ್ತಾನರ ಕಾಲದಲ್ಲಿ ವಿಜಯಪುರದ ಸುಬೇದಾರನಾಗಿದ್ದನು ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ. ಇಲ್ಲಿ ಹೇಳಿಕೆ ಒಂದು ಮಾತ್ರ ಸರಿಯಿದೆ, ಹೇಳಿಕೆ ಎರಡು ಮಾತ್ರ ಸರಿಯಿದೆ. ಎರಡು ಹೇಳಿಕೆಗಳು ಸರಿಯಾಗಿವೆ, ಎರಡು ತಪ್ಪಾಗಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಹೇಳಿಕೆಗಳು ಏನಂದ್ರೆ ಸರಿಯಾದ ಉತ್ತರ ಆಗಿದೆ. ಯೂಸುಫ್ ಆದಿಲ್ ಖಾನ್ ಏನಪ್ಪಾ ಅಂತಂದ್ರೆ ಬಿಜಾಪುರದ ಸುಬೇದಾರ ಆಗಿರ್ತಾನ. ಈತನ ಏನ್ ಮಾಡ್ತಾನಂದ್ರೆ 5 ಶಾಹಿ ಮನೆತನಗಳ ಒಡಕಾದ ನಂತರ ಈ ಒಂದು ವಿಜಯಪುರದಲ್ಲಿ ಆದಿಲ್ ಶಾಹಿ ಮನೆತನವನ್ನು ಸ್ಥಾಪನೆ ಮಾಡ್ತಾನ ಯೂಸುಫ್ ಆದಿಲ್ ಶಾಹಿ ಖಾನ್. ಓಕೆ, ಯೂಸುಫ್ ಆದಿಲ್ ಶಾ 1489ರಲ್ಲಿ ಆದಿಲ್ ಶಾಹಿ ಮನೆತನವನ್ನು ಸ್ಥಾಪನೆ ಮಾಡುತ್ತಾನೆ. 1489ರಲ್ಲಿ ಇವನು ಆರಂಭದಲ್ಲಿ ಬಹುಮನಿ ಸುಲ್ತಾನರ ಅಡಿಯಲ್ಲಿ ವಿಜಯಪುರದ ಪ್ರಾಂತ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾನೆ. ನಂತರ 1489ರಲ್ಲಿ ಈ ಒಂದು ವಿಜಯಪುರದಲ್ಲಿ ಸ್ಥಾಪನೆ ಮಾಡ್ತಾನೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇ ಒಂದು ಹೇಳಿಕೆ ನೋಡೋಣ. ಇವನನ್ನು ಜಗದ್ಗುರು ಬಾದ್ಶಾ ಎಂದು ಕರೆಯಲಾಗುತ್ತಿತ್ತು ಅಂತ ಕೊಟ್ಟಿದ್ದಾರೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇವನು ಕಿತಾಬೆ ನವರಸ್ ಎಂಬ ಒಂದು ಸಂಗೀತ ಗ್ರಂಥವನ್ನು ರಚಿಸಿದರಂತ ಕೊಟ್ಟಿದ್ದಾರೆ ನೋಡ್ರಿ. ಪ್ರಮುಖವಾಗಿ ಇಬ್ರಾಹಿಂ ಆದಿಲ್ ಶಾ ಕೂಡ ಕೇಳ್ತಾರೆ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಕೂಡ ಪ್ರಮುಖವಾದಂತ ಒಬ್ಬ ರಾಜ ಆಗಿದ್ದಾನೆ ಅಂತ ಹೇಳ್ತೀವಿ. ಇಲ್ಲಿ 1 ಮಾತ್ರ ಸರಿ, 2 ಮಾತ್ರ ಸರಿ, 1 2 ಸರಿ, 2 ತಪ್ಪಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಸರಿಯಾಗಿದೆ ನೋಡಿ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಏನಪ್ಪಾ ಅಂತಂದ್ರೆ ಜಗದ್ಗುರು ಬಾದ್ಶಾ ಎಂಬ ಒಂದು ಬಿರುದನ್ನು ಹೊಂದಿರ್ತಾನ. ಅದೇ ರೀತಿಯಾಗಿ ಈತನ ಏನ್ ಮಾಡ್ತಾನಂದ್ರೆ ಕಿತಾಬೆ ನವರಸ್ ಎಂಬ ಒಂದು ಉತ್ಸವವನ್ನು ಕೂಡ ಜಾರಿಗೆ ತರ್ತಾನ. ಸಂಗೀತ ಗ್ರಂಥವನ್ನು ಕೂಡ ರಚನೆ ಮಾಡ್ತಾನೆ ಇತ್ತ. ನವರಸ್ಪುರ ಎಂಬ ಒಂದು ನಗರವನ್ನು ಕೂಡ ನಿರ್ಮಾಣ ಮಾಡ್ತಾನೆ ನೋಡ್ರಿ. ನವರಸ್ ಉತ್ಸವ, ಓಕೆ, ನಗರ ಅಲ್ಲ, ಉತ್ಸವವನ್ನು ಮಾಡ್ತಾನೆ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಇಬ್ರಾಹಿಂ ಆದಿಲ್ ಶಾಹಿ 2 ಅಂತ ಕರಿತಾರೆ ನೋಡ್ರಿ. ತನ್ನ ಧಾರ್ಮಿಕ ಸಹಿಷ್ಣುತೆಗಾಗಿ ಜಗದ್ಗುರು ಬಾದ್ಶಾ ಎಂಬ ಒಂದು ಬಿರುದನ್ನು ಹೊಂದಿರ್ತಾನೆ. ಬಡವರ ಮೇಲಿನ ಪ್ರೀತಿಗಾಗಿ ಅಬಾಲಾ ಬಾಬಾ ಎಂಬ ಹೆಸರನ್ನು ಹೊಂದಿರ್ತಾನೆ ನೋಡ್ರಿ. ಇದು ಕೂಡ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇದೆ. ಅಬಾಲಾ ಬಾಬಾ ಎಂಬ ಒಂದು ಪ್ರಖ್ಯಾತಿಯನ್ನು ಹೊಂದಿರುವಂತ ವ್ಯಕ್ತಿ ಯಾರಂದ್ರೆ ಅದು ಇಬ್ರಾಹಿಂ ಆದಿಲ್ ಶಾಹಿ 2. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ತಾಳಿಕೋಟೆ ಕದನ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇ ಒಂದು ಹೇಳಿಕೆ, ಈ ಒಂದು ಯುದ್ಧದಲ್ಲಿ ಸಮಯದಲ್ಲಿ ವಿಜಯಪುರದ ಸುಲ್ತಾನನಾಗಿದ್ದವರಲ್ಲಿ ಅಲಿ ಆದಿಲ್ ಶಾಹಿ 1 ಅಂತ ಕೊಟ್ಟಿದ್ದಾರೆ. ಬಿಜಾಪುರದ ಸುಲ್ತಾನನಾಗಿದ್ದವನು ಯಾರಂದ್ರೆ ಅಲಿ ಆದಿಲ್ ಶಾ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ನೋಡಿ. 1565ರಲ್ಲಿ ಬಿಜಾಪುರದ ಸುಲ್ತಾನರಾಗಿ ಯಾರು ಕಾರ್ಯನಿರ್ವಹಿಸ್ತಿರ್ತಾರಂದ್ರೆ ಅಲಿ ಆದಿಲ್ ಶಾಹಿ. ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ದಕ್ಷಿಣ ಸುಲ್ತಾನರ ಒಕ್ಕೂಟದ ನಾಯಕತ್ವವನ್ನು ಅಲಿ ಆದಿಲ್ ಶಾಹಿ ವಹಿಸಿದನಂತ ಕೊಟ್ಟಿದ್ದಾರೆ. ಇದು ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಅಲಿ ಆದಿಲ್ ಶಾಹಿ ಏನಪ್ಪಾ ಅಂತಂದ್ರೆ ರಾಮರಾಯ ವಿಜಯನಗರ ಸಾಮ್ರಾಜ್ಯದ ಒಂದು ಕೊನೆಯ ದೊರೆ ಇರುವಂತ ರಾಮರಾಯ ಸದಾಶಿವನನ್ನು ಬಂಧನಕ್ಕೆ ಈಡಾಕಿ ರಾಮರಾಯ ಆತನು ಆಳ್ವಿಕೆ ಮಾಡ್ತಿರ್ತಾನೆ. ಓಕೆ, ರಾಮರಾಯ ಈತನೇನಪ್ಪಾ ಅಂತಂದ್ರೆ ಅಲಿ ಆದಿಲ್ ಶಾಹನನ್ನು ಮಗನ ರೀತಿಯಲ್ಲಿ ಪೋಷಣೆ ಮಾಡಿರ್ತಾನೆ. ಮಗನ ರೀತಿಯಲ್ಲಿ ನೋಡ್ಕೊಂತಿರ್ತಾನೆ ಅಲಿ ಆದಿಲ್ ಶಾಹನನ್ನು. ಆದ್ರೆ ರಾಮರಾಯನ ಒಂದು ಒಕ್ಕೂಟ ಹೊಡೆಯುವ ರೀತಿ ಆಳ್ವಿಕೆ ನೋಡಿಗೇಶನ್ ದೈತ್ಯನಿಗೆ ಬೇಸರವಾಗಿ ಈತನು ದಕ್ಷಿಣ ಸುಲ್ತಾನ್ ಒಕ್ಕೂಟದ ನಾಯಕತ್ವವನ್ನು ವಹಿಸ್ತಾನೆ ನೋಡ್ರಿ. 1 2 ಹೇಳಿಕೆಗಳು ಸರಿಯಾಗಿವೆ. ಆಪ್ಷನ್ ಸಿ 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ ಅಂತಾನೆ ಹೇಳ್ತೀವಿ. ಅಲಿ ಆದಿಲ್ ಶಾ 1 ಏನಪ್ಪಾ ಅಂತಂದ್ರೆ ವಿಜಯನಗರದ ವಿರುದ್ಧ ಮುಸ್ಲಿಂ ಸುಲ್ತಾನರ ಒಕ್ಕೂಟವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನೆ ಅಲಿ ಆದಿಲ್ ಶಾಹಿ. ನೆಕ್ಸ್ಟ್ ಗೋಲ್ ಗುಮ್ಮಟದ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇ ಒಂದು ಹೇಳಿಕೆ, ಇದು ಮೊಹಮ್ಮದ್ ಆದಿಲ್ ಶಾನ ನಿರ್ಮಿಸಿದನಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಸರಿಯಾಗಿದೆ ನೋಡಿ. ಮೊಹಮ್ಮದ್ ಆದಿಲ್ ಶಾ ನಿರ್ಮಾಣ ಮಾಡ್ತಾನೆ ಗೋಲ್ ಗುಮ್ಮಜ್ ಅನ್ನು.
ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇದರ ವಾಸ್ತುಶಿಲ್ಪಿ ಯಾಕೂತ್ ಎಂಬುವನಾಗಿದ್ದಾನೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಒಂದು ಸರಿ ಇದೆ, ಎರಡು ಸರಿ ಇದೆ, ಒಂದು ಎರಡು ಸರಿ, ಎರಡು ತಪ್ಪು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಸರಿಯಾಗಿದೆ. ಗೋಲ್ ಗುಮ್ಮಟ ಯಾರು ನಿರ್ಮಾಣ ಮಾಡ್ತಾರಪ್ಪ ಅಂತಂದ್ರೆ ಮೊಹಮ್ಮದ್ ಆದಿಲ್ ಶಾ ನಿರ್ಮಾಣ ಮಾಡ್ತಾನ. ಇದರ ಒಂದು ವಾಸ್ತುಶಿಲ್ಪ ಯಾರಪ್ಪ ಅಂತಂದ್ರೆ ಯಾಕೂತ್ ಆಗಿದೆ ನೋಡ್ರಿ. ವಿಶ್ವವಿಖ್ಯಾತ ಗೋಲ್ ಗುಮ್ಮಟವು ಮೊಹಮ್ಮದ್ ಆದಿಲ್ ಶಾನ ಒಂದು ಸಮಾಧಿ ಆಗಿದೆ. ಗೋಲ್ ಗುಮ್ಮಟ ಏನಪ್ಪಾ ಅಂತಂದ್ರೆ ಒಂದು ಸಮಾಧಿ ಆಗಿದೆ ನೋಡಿ. ಇದರ ಒಂದು ನಿರ್ಮಾತೃ ಯಾರಪ್ಪ ಅಂತಂದ್ರೆ ದಾಬೂಲ್ನ ಒಂದು ಯಾಕೂತ್ ಆಗಿರ್ತಾನ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಆದಿಲ್ ಶಾಹಿಗಳ ಆಡಳಿತ ಭಾಷೆ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ ಪರ್ಷಿಯನ್ ಭಾಷೆ ಅಧಿಕೃತ ಆಡಳಿತ ಭಾಷೆ ಆಗಿತ್ತು ಅಂತ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ ಏನಪ್ಪಾ ಅಂತಂದ್ರೆ ಸರಿಯಾಗಿದೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇವರು ಶಿಯಾ ಪಂಥಕ್ಕೆ ಸೇರಿದ ಮುಸ್ಲಿಂ ರಾಜರಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡ್ರಿ. ಮೊದಲೇನಪ್ಪಾ ಅಂತಂದ್ರೆ ಇವರು ಶಿಯಾ ಪಂಥಕ್ಕೆ ಸೇರಿರ್ತಾರ. ನಂತರದಲ್ಲಿ ಸುನ್ನಿ ಪಂಥಕ್ಕೂ ಕೂಡ ಕೆಲವು ರಾಜ್ಯಗಳು ಹೋಗುತ್ತಾರ. ಓಕೆ, ಒಂದು ಮತ್ತು ಎರಡು ಸರಿಯಾಗಿದೆ. ಆಪ್ಷನ್ ಸಿ ಎರಡು ಸರಿಯಾಗಿವೆ ನೋಡಿ. ಆರಂಭಿಕ ಸುಲ್ತಾನರು ಶಿಯಾ ಪಂಥದವರಾಗಿರ್ತಾರ. ನಂತರದಲ್ಲಿ ಸುನ್ನಿ ಪಂಥಕ್ಕೆ ಬದಲಾವಣೆ ಆಗ್ತಾರ. ಪರ್ಷಿಯನ್ ಪ್ರಮುಖ ಇವರ ಒಂದು ಆಡಳಿತ ಭಾಷೆ ಆಗಿರುತ್ತೆ ನೋಡ್ರಿ. ಈ ಒಂದು ಯಾವುದೇ ಒಂದು ಸಾಮ್ರಾಜ್ಯ ಮನೆತನ ಆಗ್ಲಿ ಆಡಳಿತ ಭಾಷೆ ಮೇಲೆ ಕೇಳ್ತಾರ. ಗುಪ್ತರದ್ದು ಏನಾಗಿತ್ತಂತ ಹೋದ್ಸಲ ಕೇಳಿದ್ರು 2024 ಒಂದು CRDR ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ನಡೆದಂತ ಸಂದರ್ಭದಲ್ಲಿ ಗುಪ್ತರ ಆಡಳಿತ ಭಾಷೆ ಯಾವ್ದಂತ ಕೇಳಿದ್ರು ಅದು ಸಂಸ್ಕೃತ ಆಗಿತ್ತು ನೋಡ್ರಿ. ಸಂಸ್ಕೃತ ಏನಪ್ಪಾ ಅಂತಂದ್ರೆ ಗುಪ್ತರ ಆಡಳಿತ ಭಾಷೆ ಆಗಿರ್ತದೆ. ಇಲ್ಲಿ ಬಿಜಾಪುರದ ಆದಿಲ್ ಶಾಹಿದ ಒಂದು ಆಡಳಿತ ಭಾಷೆ ಯಾವ್ದಾಗಿರುತ್ತೆ ಅಂದ್ರೆ ಪರ್ಷಿಯನ್ ಆಗಿರ್ತದೆ. ಪರ್ಷಿಯನ್. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಚಾಂದ್ ಬೀಬಿಗೆ ಸಂಬಂಧಿಸಿದಂತ ಕೊಟ್ಟಿದ್ದಾರೆ ನೋಡ್ರಿ ಹೇಳಿಕೆ. ಮೊದಲನೇ ಒಂದು ಹೇಳಿಕೆ, ಈಕೆ ಅಲಿ ಆದಿಲ್ ಶಾನ ಪತ್ನಿ ಆಗಿರ್ತಾಳ ಅಂತ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ ಸರಿಯಾಗಿದೆ ನೋಡಿ. ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ, ಈಕೆ ಅಕ್ಬರ್ನ ಮೊಘಲ್ ಸೈನ್ಯದ ವಿರುದ್ಧ ಹೋರಾಟ ಮಾಡಿದಳ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ. ಚಾಂದ್ ಬೀಬಿ ಏನಪ್ಪಾ ಅಂತಂದ್ರೆ ಅಲಿ ಆದಿಲ್ ಶಾನ ಹೆಂಡತಿ ಆಗಿರ್ತಾಳ. ಈಕೆ ಏನ್ ಮಾಡ್ತಾಳ ಅಂದ್ರೆ ಅಕ್ಬರ್ನ ವಿರುದ್ಧ ಹೋರಾಟ ಮಾಡಿದಂತ ಒಂದು ಮಹಿಳೆ ಆಗಿದ್ದಾಳೆ ಅಂತ ಹೇಳ್ಬೋದು. ಒಂದು ಮತ್ತು ಎರಡು ಹೇಳಿಕೆಗಳು ಸರಿಯಾಗಿವೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ನಾವು ನೋಡೋ ಸ್ನೇಹಿತರೆ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಕ್ವಶನ್ ನೋಡಿದಂತ ಸಂದರ್ಭದಲ್ಲಿ ನಾವು ಏನ್ ಓದಿದೀವಿ ಏನ್ ಓದಿಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತದೆ. ಚಾಂದ್ ಬೀಬಿ ಅಹಮದ್ ನಗರದ ರಾಜಕುಮಾರಿ ಆಗಿರ್ತಾಳ. ಜೊತೆಲಿ ಅಲಿ ಆದಿಲ್ ಶಾನ ಹೆಂಡತಿ ಆಗಿರ್ತಾಳ ನೋಡ್ರಿ. ವಿಜಯಪುರ ಮತ್ತು ಅಹಮದ್ ನಗರದ ರಕ್ಷಣೆಗಾಗಿ ಹೋರಾಟ ಮಾಡಿದಂತ ವೀರ ಮಹಿಳೆ ಯಾರಪ್ಪ ಅಂತಂದ್ರೆ ಅದು ಚಾಂದ್ ಬೀಬಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಇಬ್ರಾಹಿಂ ರೋಜದ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಪ್ರಶ್ನೆ ನಿಮಗಾಗಿ ಕ್ವಶನ್ ನಂಬರ್ 1 ಅಂತ ಹಾಕೊಂಡು ಇದಕ್ಕೆ ಉತ್ತರವನ್ನು ತಿಳಿಸ್ಬೇಕು ನೋಡ್ರಿ. ಮೊದಲನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇಬ್ರಾಹಿಂ ರೋಜದ ಬಗ್ಗೆ, ಇದು ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇದು ಎರಡನೇ ಇಬ್ರಾಹಿಂ ಆದಿಲ್ ಶಾನ ಸಮಾಧಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸರಿ, ಎರಡು ಸರಿ, ಎರಡು ತಪ್ಪು ಅಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ಏನಪ್ಪಾ ಅಂತಂದ್ರೆ ನೀವು ಕಾಮೆಂಟ್ ಮೂಲಕ ಕ್ವಶನ್ ನಂಬರ್ 1 ಅಂತ ಹಾಕಿ ಉತ್ತರವನ್ನು ತಿಳಿಸಿ. ನೀವು ಎಷ್ಟು ಓದಿರಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ನೋಡಿ, ಶಿವಾಜಿ ತಂದೆ ಶಹಾಜಿ ಭೋಸ್ಲೆ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ. ಯಾಕಪ್ಪ ಅಂತಂದ್ರೆ ಶಿವಾಜಿಯ ತಂದೆ ಆಗಿರುವಂತಹ ಶಹಾಜಿ ಭೋಸ್ಲೆ ಅವರು ವಿಜಯಪುರದಲ್ಲಿ ಕಾರ್ಯನಿರ್ವಹಿಸ್ತಿರ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇ ಹೇಳಿಕೆ, ಇವರು ವಿಜಯಪುರದ ಸೈನ್ಯದಲ್ಲಿ ಪ್ರಮುಖ ಸೇನಾಧಿಪತಿ ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಏನಂದ್ರೆ ಸರಿಯಾಗಿದೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ, ಇವರಿಗೆ ಬೆಂಗಳೂರನ್ನು ಜಾಗೀರ್ನಾಗಿ ನೀಡಲಾಗಿತ್ತು ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ನಾವು ಶಿವಾಜಿಯ ಬಗ್ಗೆ ತಿಳಿದುಕೊಳ್ಳುವಾಗ ಯಾರೋ ಒಂದು ಶಿವಾಜಿ ಬಗ್ಗೆ ವಿಡಿಯೋ ಮಾಡೀನಿ, ಮರಾಠರ ಬಗ್ಗೆ ವಿಡಿಯೋ ಮಾಡೀನಿ. ಯಾರು ನೋಡಿಲ್ಲ ಅಂದ್ರೆ ಹೋಗ್ಲಿ ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋ ನೋಡ್ಕೊಳ್ರಿ. ಮರಾಠರ ಬಗ್ಗೆ ಮಾಡುವಂತ ಸಂದರ್ಭದಲ್ಲಿ ಹೇಳಿದೀನಿ. ಶಿವಾಜಿಯ ಒಂದು ತಂದೆ ಶಹಾಜಿ ಭೋಸ್ಲೆ ಏನಪ್ಪಾ ಅಂತಂದ್ರೆ ವಿಜಯಪುರದ ಸೈನ್ಯದಲ್ಲಿ ಸೇನಾಧಿಪತಿಯಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ ಇವರು. ಇವ್ರಿಗೆ ಏನಪ್ಪಾ ಅಂತಂದ್ರೆ ಬೆಂಗಳೂರನ್ನು ಜಾಗೀರಾಗಿ ಇವರು ನೀಡ್ತಾರ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಒಂದು ಸರಿ, ಎರಡು ಸರಿ, ಎರಡು ಸರಿ, ಎರಡು ತಪ್ಪಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಮತ್ತು ಎರಡು ಸರಿಯಾಗಿ ನೋಡಿ. ಶಹಾಜಿ ಭೋಸ್ಲೆ ಆದಿಲ್ ಶಾಹಿಗಳ ಕಾಲದಲ್ಲಿ ಬೆಂಗಳೂರನ್ನು ಆಡಳಿತ ಕೇಂದ್ರವಾಗಿ ಇಟ್ಟುಕೊಂಡು ಜಾಗೀರನ್ನು ನಿರ್ವಹಿಸ್ತಿರ್ತಾರೆ ಇವರು, ಶಹಾಜಿ ಭೋಸ್ಲೆ. ಓಕೆ, ನೆಕ್ಸ್ಟ್ ನವರಸಪುರಕ್ಕೆ ಸಂಬಂಧಿಸಿದಂತ ಕೊಟ್ಟಿದ್ದಾರೆ ನೋಡ್ರಿ ಮಾಹಿತಿ. ಮೊದಲನೇ ಒಂದು ಹೇಳಿಕೆ, ಇದನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾನು ನಿರ್ಮಿಸಿದಂತ ಕೊಟ್ಟಿದ್ದಾರೆ. ನವರಸಪುರ ಇದನ್ನು ನಿರ್ಮಾಣ ಮಾಡಿದಂತ ವ್ಯಕ್ತಿ ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಏನಂದ್ರೆ ಸರಿಯಾಗಿದೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇದು ಕಲೆ ಮತ್ತು ಸಂಗೀತಕ್ಕೆ ಮೀಸಲಾದಂತ ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ.
ಒಂದು ಸರಿ, ಎರಡು ಮಾತ್ರ ಸರಿ, ಒಂದು ಎರಡು ಸರಿ, ಎರಡು ತಪ್ಪಂತ ಕೊಟ್ಟಿದ್ದಾರೆ. ಒಂದು ಮತ್ತು ಎರಡು ಸರಿಯಾಗಿ ನೋಡಿ. ವಿಜಯಪುರದ ಸಮೀಪ ಇರುವಂತಹ ನವರಸಪುರದಲ್ಲಿ ಇಬ್ರಾಹಿಂ ಆದಿಲ್ ಶಾ ಸಂಗೀತಕ್ಕಾಗಿ ಅರಮನೆ ಮತ್ತು ಕೇಂದ್ರವನ್ನು ನಿರ್ಮಾಣ ಮಾಡುತ್ತಾನ. ಇಬ್ರಾಹಿಂ ಆದಿಲ್ ಶಾ ಏನಪ್ಪಾ ಅಂತಂದ್ರೆ ನವರಸಪುರವನ್ನು ನಿರ್ಮಾಣ ಮಾಡ್ತಾನೆ ನೋಡ್ರಿ. ಈ ಒಂದು ಸ್ಥಳದಲ್ಲಿ ಏನಪ್ಪಾ ಅಂತಂದ್ರೆ ಅರಮನೆ ಮತ್ತು ಕೇಂದ್ರವನ್ನು ನಿರ್ಮಾಣ ಮಾಡ್ತಾನೆ. ಯಾಕಪ್ಪ ಅಂತಂದ್ರೆ ಸಂಗೀತ ಪ್ರೇಮಿ ಆಗಿರ್ತಾನೆ ಈತ ಇಬ್ರಾಹಿಂ ಆದಿಲ್ ಶಾ. ನೆಕ್ಸ್ಟ್ ಮಲಿಕ್ ಮೈದಾನ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಮಲಿಕ್ ಮೈದಾನ ಎಂಬುದು ಏನಪ್ಪಾ ಅಂತಂದ್ರೆ ಒಂದು ಪಿರಂಗಿ ಆಗಿದೆ ನೋಡಿ. ಇದು ಜಾಸ್ತಿ ಇಟ್ಕೊಳ್ರಿ. ಮಲಿಕ್ ಮೈದಾನ ಎಂಬುದೇನು ಒಂದು ಪಿರಂಗಿ. ಇದು ವಿಜಯಪುರದ ಬುಜ್ ಮೇಲೆ ಇಡಲಾದಂತ ಒಂದು ಬೃಹತ್ ಪಿರಂಗಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಸರಿಯಾಗಿದೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಇದರ ಅರ್ಥ ಮೈದಾನದ ಪ್ರಭು ಎಂದು ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ. ಇಲ್ಲಿ ಒಂದು ಸರಿದೆ, ಎರಡು ಸರಿದೆ, ಒಂದು ಮತ್ತು ಎರಡು ಸರಿದೆ, ಎರಡು ತಪ್ಪಂತ ಕೊಟ್ಟಿದ್ದಾರೆ. ಒಂದು ಮತ್ತು ಎರಡು ಸರಿಯಾಗಿದೆ ನೋಡಿ. ಈ ಒಂದು ಮಲಿಕ್ ಮೈದಾನ ಎಂಬ ಒಂದು ಪಿರಂಗಿ ಏನಪ್ಪಾ ಅಂತಂದ್ರೆ ಯಾವುದರಲ್ಲಿ ಮಾಡಲಾಗಿದೆ ಅಂದ್ರೆ ಕಂಚುಲೇಷನ್ ಮಾಡಿದ್ದಾರೆ ನೋಡ್ರಿ. ಕಂಚುಲೇಷನ್ ಮಾಡಿದ್ದಾರೆ. ಓಕೆ, ಇದು ಕಂಚಿನಿಂದ ಮಾಡಲ್ಪಟ್ಟ ಬೃಹತ್ ಪಿರಂಗಿಯಾಗಿದ್ದು ಇದನ್ನು ಅಹಮದ್ ನಗರದಿಂದ ವಿಜಯಪುರಕ್ಕೆ ತರಲಾಗಿದೆ. ಮೊದಲು ಅಹಮದ್ ನಗರದಲ್ಲಿತ್ತು, ನಂತರ ವಿಜಯಪುರಕ್ಕೆ ತಂದಿದ್ದಾರೆ ನೋಡ್ರಿ. ಆದಿಲ್ ಶಾ ಮನೆತನ ಬಗ್ಗೆ ಅವನತಿ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಮೊಘಲ ಬಾದಶಾ ಔರಂಗಜೇಬ್ ಏನ್ ಮಾಡ್ತಾನಂದ್ರೆ 1686ರಲ್ಲಿ ವಿಜಯಪುರವನ್ನು ವಶಪಡಿಸಿಕೊಂಡನಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಸರಿಯಾಗಿದೆ. ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ ಕೊನೆಯ ಸುಲ್ತಾನ ಸಿಕಂದರ್ ಆದಿಲ್ ಶಾ ಏನಪ್ಪಾ ಅಂತಂದ್ರೆ ಈತನನ್ನು ಸೆರೆ ಹಿಡಿಯಲಾಯಿತು ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿ ನೋಡ್ರಿ. 1489ರಲ್ಲಿ ಸ್ಥಾಪನೆ ಆದಂತಹ ವಿಜಯಪುರದ ಆದಿಲ್ ಏನ್ ಶಾಹಿ ಮನೆತನ ಇದೆ, ಇದು 1686ರಲ್ಲಿ ಕೊನೆಗೊಳ್ಳುತ್ತದ. ಯಾರ ಮುಖಾಂತರ ಅಂದ್ರೆ ಇದು ಔರಂಗಜೇಬನ ಮುಖಾಂತರ ಕೊನೆಗೊಳ್ಳುತ್ತದ. ಓಕೆ, ಒಂದು ಮತ್ತು ಎರಡು ಸರಿಯಾಗಿ ನೋಡ್ರಿ. ಆಪ್ಷನ್ ಸಿ, ಎರಡು ಹೇಳಿಕೆಗಳು ಸರಿ. 1686ರಲ್ಲಿ ಔರಂಗಜೇಬನ ದಾಳಿಯಿಂದ ಸುಮಾರು 200 ವರ್ಷಗಳ ಆದಿಲ್ ಶಾಹಿ ಆಡಳಿತ ಏನಂದ್ರೆ ಅಂತ್ಯವಾಗುತ್ತದೆ ಇಲ್ಲಿ. ನೆಕ್ಸ್ಟ್ ದಕ್ಕನ್ಯ ಉರ್ದು ಭಾಷೆ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ ಆದಿಲ್ ಶಾಹಿಗಳ ಕಾಲದಲ್ಲಿ ಈ ಒಂದು ಭಾಷೆ ಸಾಹಿತ್ಯಿಕವಾಗಿ ಅಭಿವೃದ್ಧಿ ಹೊಂದಿತ್ತಂತ ಕೊಟ್ಟಿದ್ದಾರೆ. ಉರ್ದು ಭಾಷೆ ಏನಪ್ಪಾ ಅಂತಂದ್ರೆ ಇವರ ಒಂದು ಕಾಲದಲ್ಲಿ ಸಾಹಿತ್ಯ ಭಾಷೆಗೆ ಹೊರಹೊಮ್ಮುತ್ತದೆ. ಇದು ಹೇಳಿಕೆ ಏನಂದ್ರೆ ಸರಿಯಾಗಿದೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇಬ್ರಾಹಿಂ ಆದಿಲ್ ಶಾ ಟು ಏನಂದ್ರೆ ತನ್ನ ಕೃತಿಗಳನ್ನು ಈ ಒಂದು ಭಾಷೆಯಲ್ಲಿ ಬರೆದಿದ್ದಾನೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ ನೋಡಿ. ಆಪ್ಷನ್ ಸಿ, ಒಂದು ಮತ್ತು ಎರಡು ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳ್ತೀವಿ. ದಕ್ಕನಿ ಮತ್ತು ಹಳೆಯ ಉರ್ದು ಆದಿಲ್ ಶಾಹಿಗಳ ಒಂದು ಆಶ್ರಯದಲ್ಲಿ ಹೆಚ್ಚಿನ ಸಾಹಿತ್ಯಿಕ ಮನ್ನಣೆ ಪಡಿತದ ನೋಡಿ. ಬಿಜಾಪುರದ ಒಂದು ಆದಿಲ್ ಶಾಹಿ ಒಂದು ಕಾಲದಲ್ಲಿ ಏನಂದ್ರೆ ಉರ್ದು ಭಾಷೆ ಒಂದು ಹೆಚ್ಚಿನ ಒಂದು ಇದಾಗ್ತದ ಅಂತ ಹೇಳ್ಬೋದು, ಪೋಷಣೆಯನ್ನು ಹೊಂದುತ್ತದೆ ಉರ್ದು ಭಾಷೆ ಕೂಡ. ನೆಕ್ಸ್ಟ್ ಅಫ್ಜಲ್ ಖಾನ್ ಬಗ್ಗೆ ಕೇಳಿದ್ದಾರೆ ನೋಡ್ರಿ. ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಯಾಕಪ್ಪ ಅಂತಂದ್ರೆ ನೀವು ಮರಾಠರ ಬಗ್ಗೆ ಓದ್ಕೊಂಡಿದ್ರೆ ಇದ್ರ ಬಗ್ಗೆ ಗೊತ್ತಾಗ್ತದ. ಓಕೆ, ಮರಾಠರ ಬಗ್ಗೆ ಓದ್ಕೊಂಡಿದ್ರೆ ಇದ್ರ ಬಗ್ಗೆ ಕೂಡ ಗೊತ್ತಿರ್ತದ. ಈ ಒಂದು ಪ್ರಶ್ನೆ ಏನಂದ್ರೆ ಕ್ವಶನ್ ನಂಬರ್ 2 ನೋಡ್ರಿ ನಿಮಗಾಗಿ. ಮೊದಲ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಇವನು ಶಿವಾಜಿಯನ್ನು ಸೋಲಿಸಲು ಆದಿಲ್ ಶಾಹಿಗಳಿಂದ ಕಳಿಸಲ್ಪಟ್ಟನು ಅಂತ ಕೊಟ್ಟಿದ್ದಾರೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಶಿವಾಜಿಯು ಪ್ರತಾಪ್ಗಢದಲ್ಲಿ ಅಫ್ಜಲ್ ಖಾನ್ ಅನ್ನು ಕೊಂದನು ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಏನ್ ಮಾಡ್ಬೇಕಂದ್ರೆ ನೀವು ಕಮೆಂಟ್ ಮಾಡ್ಬೇಕಾದ ಆನ್ಸರ್ ಕಮೆಂಟ್ ಮಾಡಿ ಈ ಒಂದು ಪ್ರಶ್ನೆಗೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಕ್ವಶನ್ ನಂಬರ್ 2 ನೋಡ್ರಿ. ಓಕೆ, ಮಿಸ್ ಮಾಡಕ್ ಹೋಗ್ಬೇಡ್ರಿ ಸ್ನೇಹಿತರೆ. ನಿಮ್ಮ ಒಂದು ಜ್ಞಾನ ಪರೀಕ್ಷೆ ಇಲ್ಲೇ ನಡೀತದ. ಓಕೆ, ನಿಮ್ಗೆ ಗೊತ್ತಿರುವಂತ ಅಂಶನು ನೀವು ಬೇರೆ ಜೊತೆ ಹಂಚಿಕೊಂಡಾಗ ಮಾತ್ರ ಏನಾಗುತ್ತಂದ್ರ ನಿಮ್ಮಲ್ಲಿರುವಂತ ಒಂದು ಅಂಶ ನಿಮಗೆ ನೆನಪಿನಲ್ಲಿ ಉಳಿತದ. ಇಲ್ಲ ಇದು ಆನ್ಸರ್ ಗೊತ್ತಿದ್ರು ಕೂಡ ನೀವು ಕಮೆಂಟ್ ಹಾಕ್ಲಿಲ್ಲ ಅಂದ್ರೆ ಈ ಒಂದು ಅಂಶನೇ ನಿಮ್ಗೆ ನಾಳೆ ನೆನಪು ಹೋಗುವಂತ ಸಾಧ್ಯತೆ ಹೆಚ್ಚಾಗಿರ್ತದ. ಓಕೆ, ಅದಕ್ಕಾಗಿ ಬೇರೆ ಒಂದು ಅಂಶ ಗೊತ್ತಿತ್ತಂದ್ರೆ ಹಂಚಿಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ನೋಡಿ. ಆದಿಲ್ ಶಾಹಿಗಳ ಕಾಲದ ಚಿತ್ರಕಲೆ ಬಗ್ಗೆ ಕೊಟ್ಟಿದ್ದಾರೆ. ಬಿಜಾಪುರ ಶೈಲಿಯ ಚಿತ್ರಕಲೆ ಇವರ ಒಂದು ಕಾಲದ ಉತ್ತುಂಗಕ್ಕೆ ಏರಿತು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಬಿಜಾಪುರ ಶೈಲಿ ಇವರ ಒಂದು ಕಾಲದಲ್ಲಿ ಉತ್ತುಂಗಕ್ಕೆ ಏರುತ್ತದೆ. ಎರಡನೇ ಒಂದು ಹೇಳಿಕೆ ಪ್ರಶ್ನೆ ಕೊಟ್ಟಿದ್ದಾರೆ ಇಬ್ರಾಹಿಂ ಆದಿಲ್ ಶಾ ಟು ಏನಂದ್ರೆ ಚಿತ್ರಕಲೆಯನ್ನು ಪೋಷಣೆ ಮಾಡಿದಾನೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಎರಡನೇ ಇಬ್ರಾಹಿಂ ಶಾ ಏನ್ ಮಾಡ್ತಾನಂದ್ರೆ ಚಿತ್ರಕಲೆಯನ್ನು ಪೋಷಣೆ ಮಾಡಿದಂತ ವ್ಯಕ್ತಿಯಾಗಿದ್ದಾನೆ. ಒಂದು ಮತ್ತು ಎರಡು ಹೇಳಿಕೆಗಳು ಸರಿ. ಆಪ್ಷನ್ ಸಿ ಇದಕ್ಕೆ ಉತ್ತರ ಸರಿಯಾಗಿದೆ ನೋಡಿ. ದಕ್ಕನಿನ ಚಿತ್ರಕಲೆ ಶೈಲಿಯು ಪರ್ಷಿಯನ್ ಮತ್ತು ಭಾರತೀಯ ಶೈಲಿಗಳ ಮಿಶ್ರಣವಾಗಿ ಹೊರಹೊಮ್ಮಿರುತ್ತದೆ. ಓಕೆ, ನೆಕ್ಸ್ಟ್
ಬಾವಡಿಗಳು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಬಾವಡಿ ಅಂದ್ರೆ ಇಲ್ಲಿ ಬಾವಿಗಳು ಮತ್ತು ನೀರು ನಿರ್ವಹಣೆ ಯಾವ ರೀತಿಯಾಗಿ ಮಾಡಿದ್ರು ಅಂತ ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ, ವಿಜಯಪುರದಲ್ಲಿ ಆದಿಲ್ ಶಾಹಿಗಳು ಹಲವಾರು ಸುಂದರ ಬಾವಡಿಗಳನ್ನು ನಿರ್ಮಿಸಿದ್ರ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಬಾವಿಗಳನ್ನು ತೋಡಿದ್ರ ಅಂತ ಇದು ಸರಿಯಾಗಿದೆ. ಇವರು ಬಾವಿಗಳನ್ನು ತೋಡ್ತಾರ. ನೆಕ್ಸ್ಟ್, ತಾಜ್ ಬಾವಡಿ ಇವರ ಒಂದು ಪ್ರಮುಖ ಜಲ ಸಂಗ್ರಹಗಾರವಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ನೋಡಿ, ತಾಜ್ ಬಾವಡಿ. ಓಕೆ, ಒಂದು ಸರಿ ಇದೆ, ಎರಡು ಮತ್ತು ಸರಿ, ಒಂದು ಎರಡು ಸರಿ, ಎರಡು ತಪ್ಪಂತ ಕೊಟ್ಟಿದ್ದಾರೆ. ಒಂದು ಮತ್ತು ಎರಡು ಸರಿಯಾಗಿ ನೋಡಿ. ಓಕೆ, ಕುಡಿಯುವ ನೀರಿನ ಪೂರೈಕೆಗಾಗಿ ಆದಿಲ್ ಶಾಹಿಗಳು ವಿಜಯಪುರದಲ್ಲಿ ಸುಧಾರಿತ ಕೊಳಾಯಿ ವ್ಯವಸ್ಥೆ ಮತ್ತು ಬಾವಿಗಳನ್ನು ನಿರ್ಮಾಣ ಮಾಡುತ್ತಾರ. ಓಕೆ, ಇವೇನಪ್ಪಾ ಅಂತಂದ್ರೆ ಪ್ರಮುಖವಾಗಿ ಕೆ ಎದವ್ರು ಯಾವ ರೀತಿಯಾಗಿ ಕೇಳ್ತಾರೆ ಪ್ರಶ್ನೆ, ಹೇಳಿಕೆ ರೂಪದು ಮತ್ತು ವಂದಿಸಿ ಬೇರೆ ರೀತಿಯನ್ನೇ ಅತಿ ಹೆಚ್ಚಾಗಿ ಕೇಳ್ತಾರೆ ಅವರು. ಅದಕ್ಕಾಗಿ ನಾವೇನಪ್ಪಾ ಅಂತಂದ್ರೆ ನೋಡ್ಕೋಬೇಕಾಗ್ತದ ಸ್ನೇಹಿತರೆ, ಮಿಸ್ ಮಾಡ್ಕೋಬೇಡ್ರಿ. ದಿನನಿತ್ಯ ವಿಡಿಯೋನ ನೋಡಿ. ನೆಕ್ಸ್ಟ್ ಬರ್ತಾ ನೋಡ್ರಿ, ಹಳೆಯ ಪ್ರಶ್ನೆಗಳು. ಅಂದ್ರೆ ಈ ಆಲ್ರೆಡಿ ಯಾವ ರೀತಿಯಾಗಿ ಕೇಳಿದ್ರು ಈ ಒಂದು ಆದಿಲ್ ಶಾಹಿ ಮನೆತನ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆ ಕೇಳಿದ್ರು ಅಂತ ಇಲ್ಲಿದ್ದಾವೆ. ಮೊದಲನೇ ಒಂದು ಪ್ರಶ್ನೆ, ಓಲ್ಡ್ ಕ್ವಶನ್ ಇದು. ವಿಜಯಪುರ ಬಿಜಾಪುರ ಎರಡು ಒಂದೇ. ವಿಜಯಪುರದ ಆದಿಲ್ ಶಾಹಿ ಸುಲ್ತಾನರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಯಾರಂತ ಕೊಟ್ಟಿದ್ದಾರೆ. ಶ್ರೇಷ್ಠ ದೊರೆ ಯಾರಾಗಿದ್ರು ಈ ಒಂದು ಬಿಜಾಪುರದ ಆದಿಲ್ ಶಾಹಿಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯೂಸುಫ್ ಆದಿಲ್ ಶಾ ಅಂತ ಕೊಟ್ಟಿದ್ದಾರೆ, ಇಬ್ರಾಹಿಂ ಆದಿಲ್ ಶಾ 2 ಅಂತ ಕೊಟ್ಟಿದ್ದಾರೆ, ಮೊಹಮ್ಮದ್ ಆದಿಲ್ ಶಾ, ಅಲಿ ಆದಿಲ್ ಶಾ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಪ್ರಮುಖವಾಗಿ ಯೂಸುಫ್ ಆದಿಲ್ ಶಾ ಏನಪ್ಪಾ ಅಂತಂದ್ರೆ ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನ. ಓಕೆ, ಇದರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಯಾರಪ್ಪ ಅಂತಂದ್ರೆ ಅದು ಇಬ್ರಾಹಿಂ ಆದಿಲ್ ಶಾಹಿ 2. ಓಕೆ, ಆಪ್ಷನ್ಸ್ ಬಿ ಏನಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಇಲ್ಲಿ ಮೊಹಮ್ಮದ್ ಆದಿಲ್ ಶಾ ಏನಂದ್ರೆ ಗೋಲ್ ಗುಂಬಜ್ ನಿರ್ಮಾಣ ಮಾಡ್ತಾನೆ ನೋಡ್ರಿ. ಅಲ್ಲಿ ಆದಿಲ್ ಶಾ ಏನಂದ್ರೆ ದಕ್ಕನ್ ಸುಲ್ತಾನರ ಒಂದು ನಾಯಕತ್ವವನ್ನು ವಹಿಸ್ತಾನೆ. ರಾಮ್ ರಾಯನ ಒಂದು ಯಾರಿಗೆ ಮಗನ ತರ ಸಾಕುತ್ತಾನಂದ್ರೆ ಅದು ಅಲಿ ಆದಿಲ್ ಶಾ ನನ್ನ ಮಗನ ತರ ನೋಡಿಕೊಳ್ತಿರ್ತಾನ ರಾಮ್ ರಾಯ. ಓಕೆ, ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಲೆ, ಸಾಹಿತ್ಯ ಮತ್ತು ಉದಾರ ನೀತಿಗಳಿಂದಾಗಿ ಮನೆತನದ ಶ್ರೇಷ್ಠ ದೊರೆ ಎಂದು ಗುರುತಿಸಲ್ಪಟ್ಟಿದ್ದಾನೆ. ಈತ ನವರಸಪುರ ಎಂಬ ಒಂದು ಪುಸ್ತಕವನ್ನು ಕೂಡ ಪ್ರಾರಂಭ ಮಾಡ್ತಾನೆ. ಕಿತಾಬಿಯ ನವರಸ ಎಂಬ ಒಂದು ಕೃತಿಯನ್ನು ಬರಿತಾನೆ ನೋಡ್ರಿ ಇಬ್ರಾಹಿಂ ಆದಿಲ್ ಶಾ. ಇಬ್ರಾಹಿಂ ರೋಜಾನು ಕೂಡ ನಿರ್ಮಾಣ ಮಾಡಿದಂತ ವ್ಯಕ್ತಿ ಅಂದ್ರೆ ಇಬ್ರಾಹಿಂ ಆದಿಲ್ ಶಾ. ನೆಕ್ಸ್ಟ್, ವಿಶ್ವದ ಎರಡನೇ ಅತಿ ದೊಡ್ಡ ಗುಮ್ಮಟ ಎಂದು ಯಾವುದನ್ನು ಕರೆಯಲಾಗ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಬಿಡೋಣ. ಗೋಲ್ ಗುಮ್ಮಟ ನೋಡ್ರಿ. ವಿಶ್ವದ ಎರಡನೇ ಗುಮ್ಮಟ ಆಗಿದೆ ಗೋಲ್ ಗುಮ್ಮಜ್. ಇದು ಬಿಜಾಪುರದಲ್ಲಿ ಕಂಡು ಬರ್ತದೆ. ಬಿಜಾಪುರದ ಗೋಲ್ ಗುಮ್ಮಟ ರೋಮ್ನ ಒಂದು ಸೇಂಟ್ ಪೀಟರ್ಸ್ ಬೆಸಲಿಕಾ ನಂತರ ವಿಶ್ವದ ಎರಡನೇ ದೊಡ್ಡ ಗುಮ್ಮಟವಾಗಿದೆ ನೋಡಿ. ಓಕೆ, ಮೊದಲನೇ ಒಂದು ಗುಮ್ಮಟ ಯಾವ್ದಂದ್ರೆ ರೋಮ್ನ ಒಂದು ಸೇಂಟ್ ಪೀಟರ್ಸ್ ಬೆಸಲಿಕಾ ಇದೆ. ನೆಕ್ಸ್ಟ್, ಯಾವ ಸುಲ್ತಾನನಿಗೆ ಅಬಲ ಬಾಬಾ ಎಂದು ಬಿರುದಿತ್ತು ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಏನಂದ್ರೆ ಕ್ವಶನ್ ನಂಬರ್ 3 ನಿಮಗಾಗಿ. ಯಾಕಪ್ಪ ಅಂತಂದ್ರೆ ಈ ಆಲ್ರೆಡಿ ನಾವು ನೋಡಿದೀವಿ ಅಬಲ ಬಾಬಾ ಎಂದು ಯಾರಿಗೆ ಕೇಳ್ತಾರೆ ಅಂತ ಆಲ್ರೆಡಿ ನಾವು ಹಿಂದಿನ ಒಂದು ಕ್ವಶನ್ಗಳಲ್ಲಿ ನೋಡಿದೀವಿ. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಕ್ವಶನ್ ನಂಬರ್ 3 ಅಂತ ಹಾಕಿ ಉತ್ತರವನ್ನು ತಿಳಿಸಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಇದು ಕೂಡ ನೀವೇನಾದ್ರೂ ಕರೆಕ್ಟ್ ಆಗಿ ಕ್ವಶನ್ಗಳನ್ನು ನೋಡಿದಾಗ ಮಾತ್ರ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಹಿಂದಿನ ನಾವು ಈ ಒಂದು ಪ್ರಶ್ನೆಗೆ ಉತ್ತರ ಗೊತ್ತೇ ಆಗಿದೆ ನಮಗ. ಅಬಲ ಬಾಬಾ ಅಂದ್ರೆ ಯಾರಂತ ಹೇಳ್ರಿ, ಕಮೆಂಟ್ ಮೂಲಕ ತಿಳಿಸ್ರಿ. ಕ್ವಶನ್ ನಂಬರ್ 3 ಅಂತ ಹಾಕ್ರಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದೆ ನೋಡಿ. ಆದಿಲ್ ಶಾಹಿಗಳ ಕಾಲದಲ್ಲಿ ತಾಜ್ ಬಾವಡಿ ಎಂದು ಯಾರನ್ನು ನಿರ್ಮಿಸಿದ್ರು ಅಂತ ಕೊಟ್ಟಿದ್ದಾರೆ. ತಾಜ್ ಬಾವಡಿಯನ್ನು ಯಾರು ನಿರ್ಮಾಣ ಮಾಡಿದರು? ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ಸ್ ಬಿ ನೋಡಿ, ಮಲಿಕ್ ಸಂದಲ್. ಇದನ್ನ ಏನ್ ಮಾಡ್ತಾನಂದ್ರೆ ತಾಜ್ ಬಾವಡಿಯನ್ನು ನಿರ್ಮಾಣ ಮಾಡುತ್ತಾನ. ಓಕೆ, ಮಲಿಕ್ ಸಂದಲ್ ಆದಿಲ್ ಶಾಹಿಗಳ ಒಂದು ಕಾಲದಲ್ಲಿ ಪ್ರಮುಖ ವಾಸ್ತುಶಿಲ್ಪಿ ಆಗಿರ್ತಾನೆ ನೋಡ್ರಿ. ಮಲಿಕ್ ಸಂದಲ್ ಅನ್ನುವ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಆದಿಲ್ ಶಾಹಿ ಒಂದು ಕಾಲದಲ್ಲಿ ವಾಸ್ತುಶಿಲ್ಪಿ ಆಗಿರ್ತಾನೆ ಈತನ ಏನ್ ಮಾಡ್ತಾನಂದ್ರೆ ತಾಜ್ ಬಾವಡಿಯನ್ನು ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟ್, ಔರಂಗಜೇಬನು ವಿಜಯಪುರವನ್ನು ಗೆದ್ದ ವರ್ಷ ಯಾವ್ದಂತ ಕೇಳಿದ್ದಾರೆ. ಔರಂಗಜೇಬನ್ ಏನ್ ಮಾಡ್ತಾನಂದ್ರೆ ಈ ಒಂದು ವಿಜಯಪುರವನ್ನು ಗೆದ್ದ ವರ್ಷ ಯಾವ್ದಂತ ಕೇಳಿದ್ದಾರೆ ನೋಡ್ರಿ. ಇಲ್ಲಿ ಉತ್ತರ ನೋಡೋದಾದ್ರೆ ಆಪ್ಷನ್ಸ್ ಬಿ ನೋಡಿ, 1486ರಲ್ಲಿ. ಈ ಒಂದು ವಿಜಯಪುರ ಸಂಸ್ಥೆಯನ್ನ ಯಾವಾಗ ಸ್ಥಾಪನೆ ಆಗ್ತಾ ಅಂದ್ರೆ 1489ರಲ್ಲಿ ಸ್ಥಾಪನೆ ಆಗುತ್ತಾ. ಅಲ್ಲಿಂದ ಏನಂದ್ರೆ 1486ವರೆಗೂ ಇರ್ತದೆ ನೋಡ್ರಿ. ಓಕೆ, ಔರಂಗಜೇಬ್ ಏನ್ ಮಾಡ್ತಾನಂದ್ರೆ ಇದನ್ನು ಗೆದ್ದಿತ್ತಾನ. ಯಾರು? ಔರಂಗಜೇಬ್. ಸೆಪ್ಟೆಂಬರ್ 1486ರಲ್ಲಿ ಮೊಘಲ್ ಸೇನೆ ವಿಜಯಪುರವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ನೆಕ್ಸ್ಟ್,
ಗೋಲ್ ಗುಮ್ಮಟದ ಒಳಭಾಗದಲ್ಲಿರುವಂತ ವಿಶೇಷತೆ ಏನಂತ ಕೊಟ್ಟಿದ್ದಾರೆ. ನೀವೆಲ್ಲರೂ ನೋಡಿರ್ಬೋದು. ವಿಜಯಪುರದ ಗೋಲ್ ಗುಮ್ಮಟದಲ್ಲಿರುವಂತ ಪ್ರಮುಖ ವಿಶೇಷ ಏನಂತ ಆಲ್ರೆಡಿ ಗೊತ್ತಿರುತ್ತದೆ. ಆದ್ರೂ ಕೂಡ ಈ ಒಂದು ಪ್ರಶ್ನೆಗೆ ಉತ್ತರ ನೋಡಿಕೊಳ್ಳೋಣ. ಆಪ್ಷನ್ಸ್ ಬಿ ನೋಡಿ, ಮಾತನಾಡುವ ಗೋಡೆ ಅಂತ ನಾವು ಕರಿತೀವಿ. ಓಕೆ, ವಿಸ್ಪರಿಂಗ್ ಗ್ಯಾಲರಿ ಅಂತ ಕರೀತಾರೆ. ಅಂದ್ರೆ ಪಿಸುಗುಟ್ಟುವ ಗ್ಯಾಲರಿ ಅಂತ ಕೂಡ ಕರೆಯುತ್ತಾರೆ. ಓಕೆ, ಇಲ್ಲಿ ಒಂದು ಬಾರಿ ಕೂಗಿದ್ರೆ 7 ಬಾರಿ ವಾಯ್ಸ್ ಏನಂದ್ರೆ ಕೇಳಿಸ್ತದ. ಈಗ ಅದರ ಒಂದು ವಾಯ್ಸ್ ನಾವು ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ತುಂಬಾ ಹಳೆಯದಾದ ಕಾರಣ ಕಮ್ಮಿ ಆಗಿದೆ. ಗುಮ್ಮಟದ ಒಳಗಿನ ಗ್ಯಾಲರಿಯಲ್ಲಿ ಮೆಲ್ಲಗೆ ಮಾತನಾಡಿದರೂ ಕೂಡ 7 ಬಾರಿ ಪ್ರತಿಧ್ವನಿಸುತ್ತದ. ಇದನ್ನು ವಿಸ್ಪರಿಂಗ್ ಗ್ಯಾಲರಿ ಎಂದು ಕರೀತಾರೆ ನೋಡ್ರಿ. ಪಿಸುಗುಟ್ಟುವ ಗ್ಯಾಲರಿ ಅಂತ ಯಾವ್ದು ಕರಿತಾರಪ್ಪ ಅಂತಂದ್ರೆ ಗೋಲ್ ಗುಮ್ಮಟನ್ನು ಕರಿತಾರ. ಈ ಗೋಲ್ ಗುಮ್ಮಜ್ ಏನಪ್ಪಾ ಅಂತಂದ್ರೆ ಒಂದು ಸಮಾಧಿ ಆಗಿದೆ ನೋಡ್ರಿ. ಸಮಾಧಿ ಆಗಿದೆ ಈ ಒಂದು ಗೋಲ್ ಗುಮ್ಮಜ್. ನೆಕ್ಸ್ಟ್, ಬಹುಮನಿ ಸುಲ್ತಾನರ ಪತನ ನಂತರ ಸ್ವತಂತ್ರಗೊಂಡ ಮೊದಲನೇ ಮನೆತನ ಯಾವುದಂತ ಕೊಟ್ಟಿದ್ದಾರೆ. ಇದೇನು 1347ರಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು, ಅದು ಪತನಗೊಂಡ ನಂತರ ಈ ಒಂದು ಸ್ವತಂತ್ರ ಘೋಷಿಸಿಕೊಂಡಂತ ಮನೆತನ ಯಾವ್ದಂತ ಕೇಳಿದ್ದಾರೆ ಇಲ್ಲಿ ಪ್ರಶ್ನೆ. 5 ಶಾಹಿ ಮನೆತನಗಳಾಗಿ ಒಡಕಾತವ. ಈ ಒಂದು ವಿಡಿಯೋನ ಒಂದು ವಿಡಿಯೋದಲ್ಲಿ ನೋಡಿ, ಬಹುಮನಿ ಸಾಮ್ರಾಜ್ಯ ವಿಡಿಯೋದಲ್ಲಿ 5 ಶಾಹಿ ಮನೆತನಗಳಲ್ಲಿ ಮೊದಲ ಒಂದು ಸ್ವತಂತ್ರ ಘೋಷಿಸಿಕೊಂಡ ಮನೆತನ ಯಾವ್ದಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಆದಿಲ್ ಶಾಹಿ ನೋಡಿ. ಬಿಜಾಪುರದ ಆದಿಲ್ ಶಾಹಿ ಮನೆತನ ಏನಂದ್ರೆ ಈ ಒಂದು 1489ರಲ್ಲಿ ಘೋಷಣೆಯನ್ನು ಮಾಡಿಕೊಳ್ತವೆ, ಸ್ವತಂತ್ರ ಘೋಷಣೆ ಮಾಡಿಕೊಳ್ತದೆ ನೋಡ್ರಿ. 1489ರಲ್ಲಿ ವಿಜಯಪುರದ ಯೂಸುಫ್ ಆದಿಲ್ ಶಾಹಿ ಏನ್ ಮಾಡ್ತಾನೆ ಅಂದ್ರೆ ಬಹುಮನಿಗಳಿಂದ ಮೊದಲ ಸ್ವಾತಂತ್ರ್ಯ ಘೋಷಣೆ ಮಾಡಿಕೊಂಡಿರುವಂತ ರಾಜನಾಗಿದ್ದಾನ. 1489 ನೆನಪಿರಲಿ, ಇದು 1686ವರೆಗೆ ಇರ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್, ಆದಿಲ್ ಶಾಹಿಗಳ ಕಾಲದಲ್ಲಿ ಗಂಜ್ ಇ ಲಷ್ಕರ್ ಎಂದರೆ ಯಾರನ್ನು ಕರೆಯುತ್ತಿದ್ದರಂತ ಕೊಟ್ಟಿದ್ದಾರೆ. ಗಂಜ್ ಇ ಲಷ್ಕರ್ ಎಂದ್ರೆ ಯಾರನ್ನು ಕರೀತಿದ್ರು ನೋಡ್ರಿ. ಇವ್ರ ಬಗ್ಗೆ ಕೇಳ್ತಾರೆ. ಆಡಳಿತ ಯಾವ ರೀತಿ ನಡೀತು, ಆಡಳಿತದಲ್ಲಿ ಯಾರಿಗೆ ಏನೇನು ಕರಿತಿದ್ರು ಅದೆಲ್ಲ ಕೂಡ ತಿಳಿದುಕೊಂಡಿರ್ಬೇಕಾಗ್ತದ. ಇವರು ಒಂದು ಆಡಳಿತದಲ್ಲಿ ಗಂಜ್ ಎ ಲಷ್ಕರ್ ಎಂದು ಯಾರನ್ನು ಕರಿತಿದ್ರು ಅಂದ್ರೆ ಸೈನ್ಯದ ಮುಖ್ಯಸ್ಥರನ್ನು ಕರಿತಿರ್ತಾರೆ. ಓಕೆ, ಆಪ್ಷನ್ಸ್ ಬಿ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ. ಸೈನ್ಯದ ಮುಖ್ಯಸ್ಥರು ಏನಂದ್ರೆ ಗಂಜ್ ಇ ಲಷ್ಕರ್ ಅಂತ ಕರೆಯುತ್ತಿರ್ತಾರೆ. ಸೇನಾ ಆಡಳಿತದಲ್ಲಿ ಪ್ರಮುಖ ಸ್ಥಾನಗಳನ್ನು ಹೊಂದಿದ ಅಧಿಕಾರಿಗಳಿಗೆ ವಿವಿಧ ಪರ್ಷಿಯನ್ ಹೆಸರುಗಳಿಂದ ಕರಿತಿರ್ತಾರೆ ಇವರು. ನೆಕ್ಸ್ಟ್, ಆದಿಲ್ ಶಾಹಿಗಳ ಕಾಲದಲ್ಲಿ ಯಾವ ನಗರವು ದಕ್ಷಿಣ ಪರ್ಷಿಯಾ ಎಂದು ಕರೆಯಲ್ಪಟ್ಟಂತ ಅಂತ ಕೊಟ್ಟಿದ್ದಾರೆ. ಆದಿಲ್ ಶಾ ಕಾಲದಲ್ಲಿ ಯಾವ ಒಂದು ನಗರವನ್ನು ದಕ್ಷಿಣದ ಒಂದು ಪರ್ಷಿಯಾ ಎಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಏನಂದ್ರೆ ಕ್ವಶನ್ ನಂಬರ್ 4 ಅಂತ ಹಾಕಿ ಕಮೆಂಟ್ ಮಾಡಿ. ಓಕೆ, ಕ್ವಶನ್ ನಂಬರ್ 4 5 ನೋಡ್ರಿ. 4 ಇದ್ರೆ 4 ಹಾಕಿ, 5 ಇತ್ತಂದ್ರೆ 5 ಅಂತ ಹಾಕಿ. ಓಕೆ, ದಕ್ಷಿಣದ ಪರ್ಷಿಯಾ ಎಂದು ಯಾವ್ದು ನಗರಕ್ಕೆ ಕರೀತಾರೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ, ಮಿಸ್ ಮಾಡ್ಬೇಡ್ರಿ. ನೆಕ್ಸ್ಟ್ ಪ್ರಶ್ನೆ ಬಂದು ನೋಡಿ, ಪ್ರಮುಖವಾದಂತ ಪ್ರಶ್ನೆ. ಕಿತಾಬೆ ನವರಸ್ ಗ್ರಂಥವು ಯಾವ ದೇವತೆಯ ಪ್ರಾರ್ಥನೆಯೊಂದಿಗೆ ಆರಂಭವಾಗುತ್ತದ ನೋಡ್ರಿ. ಇಬ್ರಾಹಿಂ ಆದಿಲ್ ಶಾ, ಎರಡನೇ ಇಬ್ರಾಹಿಂ ಆದಿಲ್ ಶಾನಿಗೆ ಸಂಬಂಧಿಸಿದಂತ ಕಿತಾಬೆ ನವರಸ್ ಕೃತಿಯನ್ನು ರಚನೆ ಮಾಡ್ತಾನಿತ್ತ. ಇದು ಯಾವ ಒಂದು ದೇವರ ಒಂದು ಪ್ರಾರ್ಥನೆಯೊಂದಿಗೆ ಆರಂಭವಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಸ್ವತಿ, ಲಕ್ಷ್ಮಿ, ಗಣೇಶ, ಶಿವ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂದ್ರೆ ಸರಸ್ವತಿ ನೋಡ್ರಿ. ಸರಸ್ವತಿ ಮೂಲಕ ಪ್ರಾರಂಭವಾಗುತ್ತದ. ಇಬ್ರಾಹಿಂ ಆದಿಲ್ ಶಾ 2 ಏನಂದ್ರೆ ತನ್ನ ಕೃತಿಯಲ್ಲಿ ಸರಸ್ವತಿ ಗಣಪತಿಯನ್ನು ಪ್ರಾರ್ಥಿಸುತ್ತಾನಿತ. ಇದು ಅವನ ಧಾರ್ಮಿಕ ಸಹಿಷ್ಣುತೆಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಇದು ಎಲ್ಲ ಒಂದು ಅಂದ್ರೆ ಕನ್ನಡ ಹಿಂದೂ ಧರ್ಮನು ಕೂಡ ಇರ್ತದೆ ಈ ತರ ಒಂದು ಆಸ್ಥಾನದಲ್ಲಿ. ಅವರಿಗೆ ಉನ್ನತವಾದಂತಹ ಒಂದು ಸ್ಥಾನವನ್ನು ನೀಡ್ತಾನೆ ಇಬ್ರಾಹಿಂ ಆದಿಲ್ ಶಾ. ಓಕೆ, ಸರಸ್ವತಿ ಮತ್ತು ಗಣಪತಿಯ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ ನೋಡ್ರಿ. ನೆಕ್ಸ್ಟ್, ಪ್ರಮುಖ ವಂದಿಸಿ ಬೇರೆ ರೀತಿಯಲ್ಲಿ ಬಂದಿದೆ ನೋಡ್ರಿ. ಇಲ್ಲಿ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಮಲಿಕೆ ಮೈದಾನ್ ಎಂಬುದು ಸಮಾಧಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದು ಹೊಂದಾಣಿಕೆಗೆ ಮಲಿಕೆ ಮೈದಾನ್ ಸಮಾಧಿ ಅಂತ ಕೊಟ್ಟಿದ್ದಾರೆ. ಇದೇನಪ್ಪಾ ಅಂತಂದ್ರೆ ತಪ್ಪಾಗಿದೆ. ಓಕೆ, ಮಲಿಕೆ ಮೈದಾನ್ ಎಂಬುದು ಏನಂದ್ರೆ ಒಂದು ಪಿರಂಗಿ ಆಗಿದೆ. ನೆಕ್ಸ್ಟ್, ಗೋಲ್ ಗುಮ್ಮಜ್ ಅಂತ ಕೊಟ್ಟಿದ್ದಾರೆ ಅಥವಾ ಗೋಲ್ ಗುಮ್ಮಟ ಅಂತ ಕೊಟ್ಟಿದ್ದಾರೆ. ಇದೇನಪ್ಪಾ ಅಂತಂದ್ರೆ ಪಿರಂಗಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಇದು ಕೂಡ ತಪ್ಪಾಗಿದೆ ನೋಡಿ. ಇದೊಂದು ಸಮಾಧಿ ಆಗಿದೆ. ಒಂದು ತಪ್ಪು, ಎರಡು ತಪ್ಪು. ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಒಂದೇ ಇಲ್ಲಿ ಎ ತಪ್ಪಾಗಿದೆ, ಬಿ ಇದೆ ನೋಡೋಣ.
ಮೂರನೇದು ಕೂಡ ಇದೆ. ನಾಲ್ಕನೇದು ಎಲ್ಲ ಸರಿ ಅಂತ ಕೊಟ್ಟಿದ್ದೆ. ಇದು ಕೂಡ ತಪ್ಪಾಗಿದೆ. ಮೂರನೇದು ನೋಡೋಣ ಇಲ್ಲಿ. ಬಾರಾ ಕಮನ್ ಅಪೂರ್ಣ ಸಮಾಧಿ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ನೋಡ್ರಿ. ಬಾರಾ ಕಮನ್ ಅಪೂರ್ಣ ಒಂದು ಸಮಾಧಿ ಆಗಿದೆ. ನಂತರ ಕೊಟ್ಟಿದ್ದಾರೆ ನಾಲ್ಕನೇದು ಅಸರ್ ಮಹಲ್ ಅಂತ ಕೊಟ್ಟಿದ್ದಾರೆ. ಇದೊಂದು ನ್ಯಾಯಾಲಯ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ ನೋಡಿ. ಇಲ್ಲಿ 3 ಮಾತ್ರ ಸರಿಯಾದ ಉತ್ತರ ಆಗಿದೆ. ಓಕೆ, ಎಲ್ಲಿದೆ? ಆಪ್ಷನ್ ಸಿ ಎಲ್ಲಿದೆ ನೋಡಿ. 3 ಮಾತ್ರ ಇದಕ್ಕೆ ಸರಿಯಾದ ಉತ್ತರ. ಬಾರಾ ಕಮನ್ ಅಲಿ ಆದಿಲ್ ಶಾನ ಒಂದು ಅಪೂರ್ಣ ಸಮಾಧಿ ಆಗಿರ್ತದ. ಅಲಿ ಆದಿಲ್ ಶಾನ ಒಂದು ಸಮಾಧಿ ಯಾವ್ದಪ್ಪ ಅಂತಂದ್ರೆ ಬಾರಾ ಕಮಾನ. ಮಲಿಕೆ ಮೈದಾನ ಎಂಬುದು ಒಂದು ಫಿರಂಗಿ ಆಗಿದೆ. ಗೋಲ್ ಗುಮ್ಮಟ ಏನಂದ್ರೆ ಇದೊಂದು ಸಮಾಧಿ ಆಗಿದೆ. ಓಕೆ, ನೆಕ್ಸ್ಟ್ ದಂಗೆಗಳು ಮತ್ತು ಬಿರುದುಗಳ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಆ ಪಟ್ಟಿ ಎ ಪಟ್ಟಿ ಬಿ ಕಡೆಗೆ ಸ್ವಲ್ಪ ಆಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ರಿ. ಇಲ್ಲಿ ಅಂದ್ರೆ ಈ ರೀತಿ ಇಲ್ಲೇ ಇದಾಗಿದೆ. ಓಕೆ, ಮೊದಲನೇದು ಯೂಸುಫ್ ಆದಿಲ್ ಶಾ ಅಂತ ಕೊಟ್ಟಿದ್ದಾರೆ. ಯೂಸುಫ್ ಆದಿಲ್ ಶಾ ಏನಪ್ಪಾ ಅಂತಂದ್ರೆ ಈ ಒಂದು ನೋಡೋಣ ಎಲ್ಲಿ ಜಗತ್ ಗುರು ಬಾದ್ಶಾ ಆದಿಲ್ ಶಾ ಖಾನ್ ಮತ್ತು ಬಿರುದು ಪಡೆದ ಮೊದಲ ದೊರೆ ಬೃಹತ್ ಗುಮ್ಮಟ ನಿರ್ಮಾತ ಅಂತ ಕೊಟ್ಟಿದ್ದಾರೆ. ಯೂಸುಫ್ ಆದಿಲ್ ಶಾ ಏನಪ್ಪಾ ಅಂತಂದ್ರೆ ಆದಿಲ್ ಖಾನ್ ಅಂತ ಕರಿತಿದ್ದಾರೆ. ಅಂದ್ರೆ ಒಂದೇದು ಬಿ ನೋಡಿ. ಒಂದೇದು ಬಿ ಎಲ್ಲಿದೆ ನೋಡ್ರಿ. ಆಪ್ಷನ್ಸ್ ಎ ನಲ್ಲಿ ಒಂದೇದು ಬಿ ಇದೆ. ಇದು ಎಷ್ಟು? ಆಪ್ಷನ್ಸ್ ಬಿ ನಲ್ಲಿ ಎ ಇದೆ ನೋಡಿ. ಆಪ್ಷನ್ ಸಿ ನಲ್ಲಿ ಸಿ ಇದೆ. ಆಪ್ಷನ್ ಡಿ ನಲ್ಲಿ ಡಿ ಇದೆ. ಆಪ್ಷನ್ ಸಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಇದೆ. ಯೂಸುಫ್ ಆದಿಲ್ ಶಾ ಏನಪ್ಪಾ ಅಂತಂದ್ರೆ ಆದಿಲ್ ಖಾನ್ ಅಂತ ಕರಿತಿರ್ತಾರ. ಇಬ್ರಾಹಿಂ ಟು ಏನಪ್ಪಾ ಅಂತಂದ್ರೆ ಈತನಿಗೆ ಆ ಜಗತ್ ಗುರು ಬಾದ್ಶಾ ಅಂತ ಕರಿತಿರ್ತಾರ. ಜಗತ್ ಗುರು ಬಾದ್ಶಾ ಯಾರಂದ್ರೆ ಇಬ್ರಾಹಿಂ ಟು. ಮೊಹಮ್ಮದ್ ಆದಿಲ್ ಶಾ ಏನಪ್ಪಾ ಅಂತಂದ್ರೆ ಬೃಹತ್ ಗುಮ್ಮಟವನ್ನು ನಿರ್ಮಾಣ ಮಾಡ್ತಾನೆ. ಅದೇ ರೀತಿಯಾಗಿ ಇಬ್ರಾಹಿಂ ಒನ್ ಏನಪ್ಪಾ ಅಂತಂದ್ರೆ ಈ ಒಂದು ಶಾ ಬಿರುದು ಪಡೆದಂತ ಮೊದಲ ದೊರೆ ಆಗಿದ್ದಾನೆ ಇಬ್ರಾಹಿಂ ಒನ್. ಓಕೆ, ಇಲ್ಲಿ ನೋಡೋಣ ಬನ್ನಿ. ಯೂಸುಫ್ ಖಾನ್ ಎಂದು ಕರೆಯಲ್ಪಡುತ್ತಿದ್ದರು. ಇಬ್ರಾಹಿಂ ಟು ಏನಪ್ಪಾ ಅಂತಂದ್ರೆ ಜಗತ್ ಗುರು ಬಾದ್ಶಾ ಅಂತ ಕರಿತಿರ್ತಾರ. ಮೊಹಮ್ಮದ್ ಗೋಲ್ ಗುಮ್ಮಟವನ್ನು ನಿರ್ಮಾಣ ಮಾಡ್ತಾನ. ಇಬ್ರಾಹಿಂ ಒನ್ ಅಂದ್ರೆ ಮೊದಲ ಒಂದು ಶಾ ಬಿರುದನ್ನು ಪಡೆದಂತ ವ್ಯಕ್ತಿ ಆಗಿದ್ದಾನ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ. ಯಾವ ಜೋಡಿ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಜೋಡಿಯು ತಪ್ಪಾಗಿದೆ. ಮೊದಲನೇ ಒಂದು ಕೊಟ್ಟಿದ್ದಾರೆ ಮೊಹಮ್ಮದ್ ಆದಿಲ್ ಶಾ ಅಂತ ಕೊಟ್ಟಿದ್ದಾರೆ. ಈತ ಗೋಲ್ ಗುಮ್ಮಟ್ ನಿರ್ಮಾಣ ಮಾಡಿದ ಅಂತ ಕೊಟ್ಟಿದ್ದಾರೆ ಮೊಹಮ್ಮದ್ ಆದಿಲ್ ಶಾ. ಇದೇನಪ್ಪಾ ಅಂತಂದ್ರೆ ಸರಿಯಾಗಿದೆ ನೋಡಿ. ಮೊಹಮ್ಮದ್ ಆದಿಲ್ ಶಾ ಏನ್ ಮಾಡ್ತಾನೆ? ಗೋಲ್ ಗುಮ್ಮಟವನ್ನು ನಿರ್ಮಾಣ ಮಾಡ್ತಾನೆ. ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡ್ರಿ, ಅಲಿ ಆದಿಲ್ ಶಾ ಅಂತ ಕೊಟ್ಟಿದ್ದಾರೆ. ಜಾಮಿ ಮಸೀದಿಯನ್ನು ಕಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ. ಜಾಮಿ ಮಸೀದಿ ಕಟ್ಟಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅಲಿ ಆದಿಲ್ ಶಾಹಿ ಒಂದು. ಜಾಮಿ ಮಸೀದಿ ಎಲ್ಲಿ ಕಂಡು ಬರ್ತದ ಹೇಳ್ರಿ? ಈ ಒಂದು ಕ್ವಶನ್ ಹೇಳ್ರಿ. 5 ಅಂತ ಹಾಕಿಗೆಸಿಂದ ಕ್ವಶನ್ ಕಮೆಂಟ್ ಮಾಡಿ. ಜಾಮಿ ಮಸೀದಿ ಎಲ್ಲಿ ಕಂಡು ಬರ್ತದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ, ಮಿಸ್ ಮಾಡ್ಬೇಡ್ರಿ. ನೆಕ್ಸ್ಟ್ ಮೂರನೇ ಇಬ್ರಾಹಿಂ ಅಂತ ಕೊಟ್ಟಿದ್ದಾರೆ. ಇಬ್ರಾಹಿಂ ರೋಜಾ ನಿರ್ಮಾಣ ಮಾಡ್ತಾನೆ. ಇದು ಕೂಡ ಕರೆಕ್ಟ್ ಆಗಿದೆ. ಯೂಸುಫ್ ಆದಿಲ್ ಶಾ ಗಗನ್ ಮಾಲ್ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ ನೋಡಿ. ಗಗನ್ ಮಾಲನ್ನು ಕೂಡ ಯಾರು ಕಟ್ತಾರ? ಅಲಿ ಆದಿಲ್ ಶಾನೇ ಕಟ್ತಾನೆ ಇದು ಗಗನ್ ಮಾಲನ್ನು ಕೂಡ. ಓಕೆ, ಅದಕ್ಕಾಗಿ ನಾಲ್ಕನೇದು ತಪ್ಪು. ಇಲ್ಲಿ ಒಂದು ಕರೆಕ್ಟ್ ಸರಿಯಾಗಿದೆ. ಎರಡನೇದು ಕೂಡ ಇದು ಸರಿಯಾಗಿದೆ. ಇಲ್ಲಿ ನಾ ಕೊಟ್ಟಿದ್ದಾರೆ ನೋಡಿ ನಾಲ್ಕನೇದು ಇದು ತಪ್ಪಾಗಿದೆ. ಅಂದ್ರೆ ಈ ಒಂದು ಪ್ರಶ್ನೆಗೆ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಜೋಡಿ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ತಪ್ಪಾಗಿರೋದೇ ನೋಡ್ಬೇಕು. ಇಲ್ಲಿ ನಾಲ್ಕನೇದ್ದು ತಪ್ಪಾಗಿದೆ. ಉಳಿಕೆದೆಲ್ಲಷ್ಟು ಕರೆಕ್ಟ್ ಆಗಿದೆ ನೋಡ್ರಿ. ಯೂಸುಫ್ ಆದಿಲ್ ಶಾ ಏನ್ ಮಾಡ್ತಾನೆ? ಗಗನ್ ಮಲ್ ಕಟ್ತಾನೆ ಎಂಬುದು ತಪ್ಪಾಗಿದೆ. ಯಾಕಪ್ಪ ಅಂತಂದ್ರೆ ಗಗನ್ ಮಲ್ ಕಟ್ಟಿದವರು ಯಾರಂದ್ರೆ ಅಲಿ ಆದಿಲ್ ಶಾ ಇರ್ತಾನೆ ಅಂತ. ಓಕೆ, ಆಪ್ಷನ್ಸ್ ನಾಲ್ಕನೇದು ಅಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಇದಕ್ಕೆ. ಗಗನ್ ಮಾಲ್ ಅನ್ನು ಅಲಿ ಆದಿಲ್ ಶಾ ನಿರ್ಮಾಣ ಮಾಡ್ತಾನೆ ನೋಡ್ರಿ. ಯೂಸುಫ್ ಆದಿಲ್ ಶಾ ಅಂತ ಕೊಟ್ಟಿದ್ರು, ಇದು ತಪ್ಪಾಗಿತ್ತು. ನೆಕ್ಸ್ಟ್ ಘಟನೆ ಮತ್ತು ನಡೆದಂತ ವರ್ಷ ಬಗ್ಗೆ ಕೊಟ್ಟಿದ್ದಾರೆ. ಆದಿಲ್ ಶಾ ಸ್ಥಾಪನೆ ಅಂತ ಕೊಟ್ಟಿದ್ದಾರೆ. ಆದಿಲ್ ಶಾಹಿ ಮನೆ ಸ್ಥಾಪನೆ ಅಂದ್ರೆ ವಿಜಯಪುರದಲ್ಲಿ ಆದಿಲ್ ಶಾ ಮನೆ ಸ್ಥಾಪನೆ ಯಾವಾಗಾಯ್ತು? 1489 ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಎಲ್ಲಿದೆ? ಬಿ ನಲ್ಲಿ ಇದೆ ನೋಡಿ. ಒಂದೇದು ಬಿ ನೋಡಿ ಎಲ್ಲಿದೆ? ಒಂದೇದು ಬಿ ಇಲ್ಲಿದೆ. ಒಂದೇದು ಇದು ತಪ್ಪು. ಒಂದೇದು ಡಿ ಇದು ತಪ್ಪು. ಒಂದೇದು ಸಿ ಇದೆ, ಇದು ಕೂಡ ತಪ್ಪು. ಅಂದ್ರೆ ಆಪ್ಷನ್ ಸಿ ಏನಂದ್ರೆ ಇದಕ್ಕೆ ಸರಿಯಾದ ಉತ್ತರ ಇದೆ. ನೆಕ್ಸ್ಟ್ ಬರುತ್ತೆ ನೋಡ್ರಿ, ತಾಳಿಕೋಟೆ ಕದನ ಅಂತ ಬರ್ದ. ಇದು 1565ರಲ್ಲಿ ನಡೀತದ. 1565 ಜನವರಿ 23ನೇ ತಾರೀಕು ಮಂಗಳವಾರದಂದು ತಾಳಿಕೋಟೆ ಕದನ ನಡೀತದೆ. ಯಾವುದು? ಇದು ಎ ನೋಡ್ರಿ. ಎರಡನೇದು ಎ. ಎರಡನೇದಕ್ಕೆ ಎ. ಮೂರನೇದು ಕೊಟ್ಟಿದ್ದಾರೆ ನೋಡ್ರಿ, ವಿಜಯಪುರದ ಅವನತಿ ಯಾವಾಗ ಅಂತ ಕೊಟ್ಟಿದ್ದಾರೆ. ಈ ವಿಜಯಪುರದ ಅವನತಿ 1686ರಲ್ಲಿ ಅವನತಿ ಹೊಂದುತ್ತದೆ. ಎಲ್ಲಿದೆ? ಇದು ಡಿ ಇದೆ ನೋಡಿ. ಆಪ್ಷನ್ ಡಿ ಓದ್ತು. ಮೂರನೇದು ಡಿ. ನಾಲ್ಕನೇದು ಅಫ್ಜಲ್ ಖಾನ್ ಸಾವು ಯಾವಾಗ ಅಂತಂದ್ರೆ ಇದು ಶಿವಾಜಿ ಅಫ್ಜಲ್ ಖಾನ್ ಒಂದು ಸಾವನ್ನು ಮಾಡ್ತಾನೆ 1659ರಲ್ಲಿ ಶಿವಾಜಿ ವಿರುದ್ಧ ಈ ಒಂದು ವ್ಯಾಘ್ರನಾಕರಣದಿಂದ ಸೋಲಾಗ್ತದ ಅಫ್ಜಲ್ ಖಾನ್ಗೆ. ಓಕೆ, ಆಪ್ಷನ್ಸ್ ಏನಂದ್ರೆ ಇದಕ್ಕೆ ಸಿ.
BADC ಎಲ್ಲಿದೆ? BADC ಇಲ್ಲಿದೆ ನೋಡಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿತ್ತು. 1489ರಲ್ಲಿ ವಿಜಯಪುರದ ಮೇಲೆ ಆದಿಲ್ ಶಾ ಮನೆ ಸ್ಥಾಪನೆ ಆಗ್ತದ. 1565ರಲ್ಲಿ ಪ್ರಮುಖ ಯುದ್ಧ ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದುತ್ತದೆ. 1565 ಜನವರಿ 23ನೇ ತಾರೀಕು ಮಂಗಳವಾರದಂದು ಈ ಒಂದು ಯುದ್ಧ ನಡೀತದ. ಮಂಗಳವಾರ ರಾಮರಾಯ ಇದರಲ್ಲಿ ಹೋರಾಟ ಮಾಡ್ತಾನ. ಆತನಿಗೆ 80 ವಯಸ್ಸಿರ್ತಾವ. ಸೋಲಲು ಕಾರಣ ಏನಪ್ಪಾ ಅಂತ ಆತನಿಗೆ 80 ವಯಸ್ಸಿರ್ತಾವ. ಇವರು 5 ಸಾಮ್ರಾಜ್ಯ ಮೆಂತ್ಯಗಳು ಇರ್ತಾವ. 5 ಶಾಹಿ ಮೆಂತ್ಯಗಳು ಅಂದ್ರೆ ಅದರಲ್ಲಿ ಒಂದು ಮಿಸ್ ಆಗಿರ್ತದ. 4 ಹೋರಾಟವನ್ನು ಮಾಡುತ್ತದೆ. ಶಾಹಿ ಮೆಂತ್ಯಗಳು 4 ಈ ಒಂದು ವಿಜಯನಗರದ ಮೇಲೆ ಆಳ್ವಿಕೆ ಮಾಡಲು ಅಂದ್ರೆ ಹೋರಾಟ ಮಾಡ್ತಾರ. ಅದರ ಜೊತೆಗೆ ಮೈಸೂರು ಅರಮನೆ ಆಗಿರ್ಬೋದು, ಅದೇ ರೀತಿಯಾಗಿ ಈ ಒಂದು ಕೆಳದಿ ನಾಯಕರು ಆಗಿರ್ಬೋದು, ಈ ಒಂದು ಏನಪ್ಪಾ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬೆಂಬಲ ನೀಡಲ್ಲ. ಅದಕ್ಕಾಗಿ ವಿಜಯನಗರ ಸಾಮ್ರಾಜ್ಯ ಸೋಲು ಉಂಟಾಗ್ತದೆ. ಅದೇ ರೀತಿಯಾಗಿ ಇಲ್ಲಿ ನೋಡೋದಾದ್ರೆ 1659 ಅಫ್ಜಲ್ ಖಾನ್ ಕೊಲೆ ಆಗುತ್ತದ ಶಿವಾಜಿಯಿಂದ. ನೆಕ್ಸ್ಟ್ ಕೊಟ್ಟಿದ್ದಾರೆ 1686ರಲ್ಲಿ ಮೊಘಲ್ನ ಒಂದು ವಶ ಆಗುತ್ತೆ ಅಂತ ಹೇಳ್ಬೋದು. ಔರಂಗಜೇಬ್ ವಶಪಡಿಸಿಕೊಳ್ತಾನ ನೋಡ್ರಿ. ಕೊನೆಯ ಒಂದು ಪ್ರಶ್ನೆ ಇದೆ ನೋಡಿ ಸ್ನೇಹಿತರೆ. ಕೊನೆಯ ಒಂದು ಪ್ರಶ್ನೆ ವಾಸ್ತುಶಿಲ್ಪ ವಿಶೇಷತೆ ಕೊಟ್ಟಿದ್ದಾರೆ. ವಾಸ್ತುಶಿಲ್ಪದ ವಿಶೇಷತೆ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಗೋಲ್ ಗುಮ್ಮಟ್ ಎಂಬುದು ಏನಪ್ಪಾ ಅಂತಂದ್ರೆ ಪಿಸುಗುಟ್ಟುವ ಗ್ಯಾಲರಿ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ. ಮಲಿಕೆ ಮೈದಾನ ಅಂದ್ರೆ ಇದು ಕಂಚಿನ ಪಿರಂಗಿ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿ ನೋಡ್ರಿ. ಕಂಚಿನ ಪಿರಂಗಿ, ಕಂಚಿನ ಪಿರಂಗಿ. ಓಕೆ, ಮಲಿಕೆ ಮೈದಾನ ಎಂಬುದು ಏನಂದ್ರೆ ಒಂದು ಪಿರಂಗಿ ಇದೆ. ಇದು ಕಂಚಿನಿಂದ ಇದೆ. ಕಂಚಿಂದ ಏನಪ್ಪಾ ಅಂತಂದ್ರೆ ಯಾವ್ಯಾವ ತಾಮ್ರ ಮಿಕ್ಸ್ ಆಗ್ತದ? ತಾಮ್ರ ಮತ್ತು ತವರ. ಕಂಚಾಗಕ್ಕೆ ತಾಮ್ರ ಪ್ಲಸ್ ತವರ ಆಗುತ್ತೆ ನೋಡ್ರಿ. ತಾಮ್ರ ಮತ್ತು ತವರ. ಓಕೆ, ಇದು ಕಂಚನ್ನು ಬಿಡುಗಡೆ ಮಾಡುತ್ತದೆ. ತಾಮ್ರ ಮತ್ತು ಸತ್ತು ಏನಾಗಿರ್ತದೆ ಅದು ಹಿತ್ತಾಳೆ ಆಗಿರ್ತದೆ. ಓಕೆ, ಇದು ವಿಜ್ಞಾನದಲ್ಲಿ ನೋಡೋಣ. ಮುಂದೆ ಬರುವಂತ ದಿನಗಳಲ್ಲಿ ವಿಜ್ಞಾನದಲ್ಲಿ ತಿಳಿದುಕೊಳ್ಳೋಣ ಇದ್ರ ಬಗ್ಗೆ. ಇನ್ನೊಂದು ನೋಡೋಣ. ತಾಮ್ರ ಮತ್ತು ಪ್ಲಸ್ ತಾಮ್ರ ಮತ್ತು ಸತ್ತು ಇದೇನಾಗ್ತದ? ಹಿತ್ತಾಳೆ ಆತ್ ನೋಡ್ರಿ. ಹಿತ್ತಾಳೆ. ತಾಮ್ರ ಮತ್ತು ತವರ ಏನಂದ್ರೆ ಕಂಚಾಗಿರ್ತದೆ. ಅದಕ್ಕಾಗಿ ಇಲ್ಲಿ ಕಂಚಿನ ಪಿರಂಗಿ ಆಗಿ ನೋಡಿ. ಇದು ಸರಿಯಾಗಿದೆ. ಪಿಸುಗುಟ್ಟು ಕ್ಯಾಲರಿ ಸರಿಯಾಗಿದೆ. ಕಿತಾಬಿಯನ್ ಅವರ ಏನಂದ್ರೆ ಸಂಗೀತದ ಕೃತಿ. ಇದು ಕೂಡ ಸರಿಯಾಗಿದೆ. ಇದನ್ನು 2ನೇ ಇಬ್ರಾಹಿಂ ಆದಿಲ್ ಶಾ ಏನಂದ್ರೆ ಇದನ್ನು ಬರೀತಾನ ಕೃತಿ. 2ನೇ ಇಬ್ರಾಹಿಂ ಆದಿಲ್ ಶಾ ಈ ಒಂದು ಕೃತಿಯನ್ನು ಬರೆಯುತ್ತಾನ. ಇಲ್ಲಿ 1 ಮತ್ತು 2 ಮಾತ್ರ ಸರಿ ಇದೆ. ಎಲ್ಲವೂ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವುದು ಸರಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಡಿ ಏನಂದ್ರೆ 3 ಮಾತ್ರ ಸರಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಏನಂದ್ರೆ ಎಲ್ಲವೂ ಕೂಡ ಸರಿಯಾಗಿದೆ ನೋಡಿ. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಬಿಜಾಪುರದ ಮನೆತನ ಬಗ್ಗೆ ಮಾಹಿತಿ ಇರ್ತದೆ. ಈ ಎಲ್ಲ ಅಂಶಗಳು ಆದಿಲ್ ಶಾಹಿ ಸಾಂಸ್ಕೃತಿಕ ಮತ್ತು ಇತಿಹಾಸದ ಪ್ರಮುಖ ಲಕ್ಷಣ ಆಗಿದೆ ಅಂತ ಹೇಳ್ತೀವಿ. ಇವೇನಪ್ಪಾ ಅಂತಂದ್ರೆ ಪ್ರಮುಖ ಬಿಜಾಪುರದ ಆದಿಲ್ ಶಾ ಮನೆತನದಿಂದ ಯಾವಾಗ ಸ್ಥಾಪನೆ ಆಯಿತು, ಈ ಪ್ರಮುಖ ರಾಜರುಗಳು ಯಾರು ಮತ್ತು ಪ್ರಮುಖ ವಿಶೇಷತೆಗಳು ಏನಂತ ನಾವು ತಿಳಿದುಕೊಂಡಿವಿ ಇಲ್ಲಿ. ಓಕೆ, ಈ ರೀತಿಯಾದಂತಹ ಪ್ರಶ್ನೆಗಳು ಇರ್ತಾವ ಸ್ನೇಹಿತರೆ. ಈ ವಿಡಿಯೋ ಎಷ್ಟ ಐತೆ ಅಂದ್ರೆ ಲೈಕ್ ಮಾಡ್ರಿ. ಮೊದಲು ಲೈಕ್ ಮಾಡ್ರಿ ವಿಡಿಯೋನ. ಪ್ರಮುಖ ಇರೋಂಥ ವಿಡಿಯೋ ನಿಮ್ಮ ಒಂದು ಪರೀಕ್ಷೆಗೆ ಸಹಕಾರಿ ಆಗ್ತದ. ಈ ರೀತಿಯಾದಂತ ಪ್ರಶ್ನೆ ನೋಡಿದಾಗ ಮಾತ್ರ ನಿಮ್ಗೆ ಏನಾಗ್ತದ, ಈ ಒಂದು ವಿಷಯ ನಿಮ್ಮ ಒಂದು ತಲೆಯಲ್ಲಿ ಸೇವ್ ಆಗ್ತದ. ಈಗ ಗಗನ್ಮಾಲ್ ಆಗಿರ್ಲಿ, ಇಬ್ರಾಹಿಂ ರೋಜಾ ಇವೆಲ್ಲ ಪ್ರಮುಖವಾದಂತ ಬಿಜಾಪುರದ ಒಂದು ಆದಿಲ್ ಶಾಹಿಗಳಿಗೆ ಸಂಬಂಧಿಸಿರ್ತದೆ. ಇಬ್ರಾಹಿಂ ರೋಜಾ ಏನಪ್ಪಾ ಅಂತಂದ್ರೆ ನಾವು ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರಿತೀವಿ. ಯಾವ್ದಕ್ಕೆ? ಇಬ್ರಾಹಿಂ ರೋಜಾ. ಓಕೆ, ಇಬ್ರಾಹಿಂ ರೋಜಾನ್ ಏನಂತೀವಿ? ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೆದಿದ್ದಾರೆ. SR ಆಲ್ತೇಕರ್ ಅವರು ಕರೆದಿದ್ದಾರೆ ನೋಡ್ರಿ. ಯಾರು? ಓಕೆ, ದಕ್ಷಿಣ ಭಾರತದ ತಾಜ್ ಮಹಲ್, ದಕ್ಷಿಣದ ತಾಜ್ ಮಹಲ್ ಅಂತ ಕರೀತಾರೆ ಇದಕ್ಕ. ಇದು ಕೂಡ ಗೊತ್ತಿರ್ಬೇಕಾಗತ್ತ. ಓಕೆ, ಪ್ರಮುಖವಾಗಿರುವಂತ ವಿಷಯ ಇರ್ತ ನೋಡ್ರಿ. ಇದು ಇಬ್ರಾಹಿಂ ಆದಿಲ್ ಶಾ ನಿರ್ಮಾಣ ಮಾಡ್ತಾನ, 2ನೇ ಇಬ್ರಾಹಿಂ. ಓಕೆ, ಈ ಒಂದು ವಿಡಿಯೋ ಎಷ್ಟ ಐತೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅದೇ ರೀತಿಯಾಗಿ ನಾವು ಮಾಡುವಂತ ವಿಡಿಯೋನ ಕೊನೆವರೆಗೂ ನೋಡ್ರಿ. ನಿಮಗೆ ಸಹಕಾರ ಆಗ್ತದ ಅಂತ ಹೇಳಲು ಬಯಸ್ತೇನೆ. ಓಕೆ, ವಿಡಿಯೋ ಎಷ್ಟ ಐತೆ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮೂಲಕ ಸೂಪರ್ ಅಂತ ಹಾಕ್ರಿ. ಇಷ್ಟೊತ್ತು ವಿಡಿಯೋ ಮಾಡಿದೀನಿ ಅಂದ್ರೆ ನೀವು ಕಮೆಂಟ್ ಮೂಲಕ ಸೂಪರ್ ಅಂತ ಹಾಕ್ರಿ. ನಮ್ಗೆ ಇನ್ನೂ ಒಂದು ಹೆಚ್ಚಿನ ವಿಡಿಯೋನ ಮಾಡಲು, ಹೆಚ್ಚಿನ ಒಂದು ಕ್ವಶನ್ ತರಲು ನಮಗ್ ಕೂಡ ಅನುವಾಗುತ್ತದೆ. ಓಕೆ, ಇಲ್ಲಿ ನೋಡಿ ಇಷ್ಟು ದಿನ ನಾವು 20 ಕ್ವಶನ್ ಕೇಳ್ತಿದೀವಿ. ಈಗ 10+ ಆಗಿ ಈಗ 30 ಕ್ವಶನ್ ಕೇಳ್ತಾ ಇದೀನಿ. ಅಂದ್ರೆ ಅದರಲ್ಲಿ 20ರಲ್ಲಿ 15 ಹೇಳಿಕೆ ರೂಪದ ಪ್ರಶ್ನೆಗಳು ಕೇಳ್ತಾ ಇದೀನಿ. ಅದರಲ್ಲಿ 10 ಏನಪ್ಪಾ ಅಂತಂದ್ರೆ 10 ಹಿಂದೆ ಓಲ್ಡ್ ಕ್ವಶನ್ ಯಾವ ರೀತಿಯಾಗಿ ಕೇಳಿದ್ರು ಅಂತ ಕೇಳ್ತಿದೀನಿ. ಮತ್ತು
5 ಏನಪ್ಪಾ ಅಂತಂದ್ರೆ ಹೊಂದಿಸಿ ಬರೀರಿ ಪ್ರಶ್ನೆಗಳು ಇರ್ತವೆ. ಈ ರೀತಿಯಾಗಿ ಇದು ಐತಿ ನಮ್ದು ಓಕೆ ಥಿಂಕಿಂಗ್ 15, 10, 5 ಈ ರೀತಿಯಾಗಿ ನೋಡಿ ನೀವು ಹೊಂದಿಸಿ ಬರೀರಿ. 10 ಓಲ್ಡ್ ಕ್ವಶನ್ ಇರ್ತವೆ ಇಲ್ಲಿ. 15 ಏನಪ್ಪಾ ಅಂತಂದ್ರೆ ಹೇಳಿಕೆ ರೂಪದ ಪ್ರಶ್ನೆಗಳು. ಈ ರೀತಿಯಾಗಿ ಕೇಳ್ತಾರೆ. ಇದ್ದವ್ರು ಏನಪ್ಪಾ ಅಂತಂದ್ರೆ ಜಾಸ್ತಿ ಹಿಸ್ಟ್ರಿ ಮೇಲೆನೆ ಕೇಳ್ತಾರ ನೋಡ್ರಿ. ಓಕೆ 20ರಿಂದ 22 ಕ್ವಶನ್ಗಳು ಹಿಸ್ಟ್ರಿ ಮೇಲೆ ಜಾಸ್ತಿ ಬಂದಾವ. ಅದಕ್ಕಾಗಿ ಹಿಸ್ಟ್ರಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ರಿ, ಸೈನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ರಿ. ಅದೇ ರೀತಿ ಕರೆಂಟ್ ಅಫೇರ್ಸ್ ಮೇಲೆ ಹೆಚ್ಚಿನ ಫೋಕಸ್ ಮಾಡ್ಬೇಕು. ಅದ್ರ ಬಗ್ಗೆ ಕೂಡ ತರೋಣ ವಿಡಿಯೋಗಳನ್ನು. ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಬರುತ್ತಾ ನೋಡಕಂತ ಮತ್ತೆ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.